ಘಟನೆಗಳೇ ನಡೆದು ಹೋಯಿತು. ಕಣ್ಣುಗಳಿಲ್ಲದಂತಹ ಧೃತರಾಷ್ಟ್ರನಿಗೆ ಕುಳಿತಲ್ಲಿಂದಲೇ ಯುದ್ಧವನ್ನು ನೋಡುವ ಚಪಲವಂತೆ. ಹಾಗಾಗಿ ಕಣ್ಣುಗಳಿಲ್ಲದ ನೃಪತಿ ಕೇಳಿ, ನಿನ್ನದಾದಂತಹ 100 ಮಂದಿ ಮಕ್ಕಳನ್ನು ಕೊಂದು ನನ್ನ ಭಾಷೆಯನ್ನು ಈಡೇರಿಸುತ್ತೇನೆ. ಗಡಿತವೆದು ನೋಡಿಕೋ. ಇಂದಿಗೆ ನನ್ನ ಗದಾಪ್ರಹಾರದಿಂದ ಮಡಿದ ನಿನ್ನ ಅಣುಗರ ಸಂಖ್ಯೆ 98. ಉಳಿದವನಾರೆಂದು ನೋಡಿದರೆ ದುಶ್ಯಾಸನ. ಹಾಗಾಗಿ ದೀರ್ಘ ಧ್ವನಿಯಿಂದ ಅವನನ್ನೇ ಕರೆಯುತ್ತೇನೆ. ದುಶ್ಯಾಸನ, ದುಶ್ಯಾಸನ, ದುಶ್ಯಾಸನ.
ಮಾತ್ರವಲ್ಲದೆ ವರ್ತಮಾನ ಕಾಲದಲ್ಲಿ ಗುರುಕುಲದಲ್ಲಿ ನನ್ನ ಸರಿ ಸಮಾನನಾಗಿ ಹೋರಾಟ ಮಾಡಬಲ್ಲವನಿದ್ದರೆ ಅದು ನೀನು ಮಾತ್ರ. ಹಾಗಾಗಿ ನಿನ್ನನ್ನು ಕರೆದೆ. ನಿನ್ನ ಸಾಮರ್ಥ್ಯ ಏನಿದ್ದರೂ ಈಗ ನನ್ನಲ್ಲಿ ತೋರಿಸು. ನಾಮೇಲು ವಿಚಾರವ ಮರೆದ ಆಮಿಗೆ ಘಟಿಸುತ್ತೈತಂದೆಜ್ಜನು ಫಲದೋಳ್ ನನ್ನನ್ನು ಕರೆದೆಯಾ? ಸಂತೋಷದಿಂದಲೇ ರಣಾಂಗಣಕ್ಕೆ ದುರಕ್ಕಾಗಿ ನಿನ್ನ ಎದುರಲ್ಲಿ ಬಂದು ನಿಂತವನಿದ್ದಾನೆ. ನಿನ್ನ ಆತಂಕಗಳನ್ನು ಕ್ಷಣಮಾತ್ರದಲ್ಲಿ ಕಳೆದಬೇಕಾಗುತ್ತದೆ. ಸಭೆಯೊಳ
ಒತ್ತಡದಿಂದಾಗಿ ಯುದ್ಧವನ್ನು ಮಾಡುತ್ತಾ ಬಂದೆ. ಆದರೆ ಜಯಲಲಿನಿ ನನಗೂ ಒಲಿಯಲಿಲ್ಲ, ನಿನಗೂ ಒಲಿಯಲಿಲ್ಲ. ನಿಜ. ನಾಸಿ ಪಂತರಿಗೆ ಇಂತಹ ಯುದ್ಧ ಬೇಕೆ? ಹಾಗಾಗಿ ನಿನ್ನಲ್ಲಿ ಪಂಥಾಹ್ವಾನವನ್ನು ನೀಡುತ್ತಾ ಇದ್ದೇನೆ. ನಾವೇರುವರು ಮಲ್ಲ ಯುದ್ಧದಲ್ಲಿ ಶ್ರೇಷ್ಠರು. ಹಾಗಾಗಿ ಮಲ್ಲ ಯುದ್ಧಕ್ಕೆ ಸಿದ್ಧನಾಗಿದ್ದೀಯೋ? ಯುದ್ಧದ ಹೊಸ ಪರಿಗಳನ್ನು ನಾವು ತೋರಿಸಬೇಕು ಅಂದಿದ್ದಾರೆ. ಅದು ಮಲ್ಲ ಯುದ್ಧದ ಮುಖ್ಯವಾಗಿ ಮಾತ್ರ ಮಾಡುವುದಲ್ಲ. ಈ ಕೂಡಲೇ ಮಲ್ಲ ಯುದ್ಧವನ್ನೇ ಪ್ರಾರಂಭಿಸುವ. ಹಾಗಾದರೆ ಈ ಗದೆ ಯಾಕೋ? ಯಾಕೆ ಈ ಗದೆ ನಿನ್ನ? ಹಾಗಾದರೆ ಈಗ ನಿನ್ನ ತಾಳಿದ ಸಾವು ತೆಗೆದು ಚಲ್ಲಣವ ಬಿಗಿದು ಕೆಂದು ಉಳಿಯವು ಮೈಗೆ ಕೂಸಿದು ಭುಜವ ದಪ್ಪರಿಸಿ ಕಾಳಗಕ್ಕೆ ಸನ್ನದ್ಧ ರಾಗಿ ಜಗಜಟ್ಗಳು ಮೆರೆದ ನಾನೇ ಹೇಳುವೆನು. ಮಂದರಾಗ ಯುದ್ಧಕ್ಕೆ ನಿಂದರಾಗ ಯುದ್ಧಕ್ಕೆ ನಿಂದರಾಗ ಕಳದು ಜಾರುವ ಭಕ್ತಿ ಮುಖದೊಳಗೆ ನಿಂತು ವಿಢಾಯಿಯಲಿ ತಳಲ ತಿಳಿದ ಸಜ್ಜೆಯಗೈದು ಕಾಲಿನ ಕಟ್ಟಿಸಿ ಮತ್ತೆ ಪುಟನಿಗೆ ಉಳಿಯದ ತೀರೆ ಸೇರಿ ಪೌರುಷದೊಳವ ನರಿದು ವಿಭಾಡಿಯಲಿ ಕೈತಳಗವನು ತೋರುತ್ತ ತಿವಿತೀರಿ ತುಳುಚಿಕೊಂಡರು ಕೂಡೆ ಸಮರದಿ ಬಂದರಾಗ ಯುದ್ಧಕ್ಕೆ ನಿಂದ ರಾಗ
ಅದಿಂದವನ ಶೋಣಿತವ ಬಿಡದುರೆ ಬುದ್ಧಿ ಕರುಳೊಳಗಿದ್ದ ರಘುತವ ಕುಡಿದು ಡನ್ನನೆ ತೇಗಿದನು ಭೀಮ ಓಹೋ, ಏನು ರುಚಿ, ಏನು ರುಚಿ! ದುಶ್ಯಾಸನನನ್ನು ಹಣಮಧ್ಯದಲ್ಲಿ ಕಡಹಿದ್ದೇನೆ. ಯಾರಾದರೂ ಬಿಡಿಸಿಕೊಳ್ಳುವವರಿದ್ದಾರಾ? ಬನ್ನಿ, ಬನ್ನಿ. ಯಾರೂ ಇಲ್ಲ. ಓಹೋ, ಅದಾರು ಕರ್ಣ. ಬಾರೋ, ನಿನ್ನ ಪ್ರೀತಿಯ ಗೆಳೆಯನ ಸಹೋದರ ಬಿದ್ದಿದ್ದಾನೆ. ಬಾರೋ, ಹಿಡಿದುಕೊಳ್ಳು. ಅವನೂ ಇಲ್ಲ, ಅವನೂ ಇಲ್ಲ. ಇನ್ನಾರಿದ್ದಾರೆ? ಕೌರವ! ನಿನ್ನ ಪ್ರೀತಿಯ ತಮ್ಮ ದುಶ್ಯಾಸನ ಹೆಣಮಧ್ಯದಲ್ಲಿ ಬಿದ್ದಿದ್ದಾನೆ. ಬಾರೋ, ಬಾರೋ, ಹಿಡಿದುಕೊಳ್ಳು. ಮನುಷ್ಯನಲ್ಲ, ರಾಕ್ಷಸ. ಕರ್ಣನೂ ಇಲ್ಲ, ಕೌರವನೂ ಇಲ್ಲ. ಅಂಬರ ಪಥವನ್ನೊಮ್ಮೆ ನೋಡಿದರೆ ಓಹೋ ಓಹೋ, ದೇವತೆಗಳು, ದೇವತೆಗಳು ಬನ್ನಿ, ಬನ್ನಿ. ದುಶ್ಯಾಸನನನ್ನು ಬೆಳೆಸಿಕೊಳ್ಳಿ. ಇವರ್ಯಾರೂ ಬೇಡ, ನಮ್ಮವರಿದ್ದಾರಲ್ಲ. ಎಲೆ ಮುರಾಸುರ ಮರ್ದನ, ಬಾರೋ, ನಿನ್ನದಾದಂತಹ ಸುದರ್ಶನವನ್ನು ಬಿಟ್ಟು ಈತನನ್ನು ಬದುಕಿಕೊಳ್ಳು. ಬಾರೋ. ಇವನೂ ಇಲ್ಲ, ಅದಾರು? ಓಹೋ, ಪಾರ್ಥ, ಪಾರ್ಥ, ನಿನ್ನ ಸಹೋದರ ದುಶ್ಯಾಸನ ಬಿದ್ದಿದ್ದಾನೆ. ಬಾರೋ, ಬಾರೋ, ಬಿಡಿಸಿಕೊಳ್ಳು. ಬರುವುದಿಲ್ಲವೇ? ಮತ್ಯಾಕೋ ನಿನಗೆ ಗಾಂಡೀವ? ಸುಡು ನಿನ್ನ ಚಂಡ ನುಡಿ ಕೇಳುತ್ತಾನೆ. ಕೋದಡ್ಡವನು ಜೇಗೈದು ಶಾಲೆಗಳ ಪುಡುತ್ತಿರಲಾಗ ನನ್ನ ಗಾಂಡೀವವನ್ನು ಅಂಟಿಸಿದ. ಇದೇ ಗಾಂಡೀವದಿಂದ ಶರವನ್ನ ಬಿಡುವಾಗ ಯಾರು ಬಂದು ತಡೆಯುತ್ತಾರೆ ಎಂದು ನೋಡ್ತೇನೆ. ಗಂಡನು ಮುರ ಅಂತಗನಿದೇನೈ, ಗಂಡನು ಮುರ ಅಂತಗಿದೇನೈ. ಪುಂಡುತನವೇ ಪಾರ್ಥ, ಲೋಕದ ಬಂಡನಲ್ಲ ನೀನು, ಲೋಕದ ಬಂಡನಲ್ಲ ನೀನು. ಮರುತ ಜನರು ನೋಡಿಂದ ಸ್ವಲ್ಪ ತಾಳು. ಯಾಕೆ ಇಷ್ಟು ಅವಸರ? ನಿನ್ನಲ್ಲಿ ಮಾತನಾಡುವ ಮುನ್ನ ಆತ ನನ್ನಲ್ಲಿ ಮಾತನಾಡಿಸಲಿಲ್ಲವೇ? ನಾನೇ ಸುಮ್ಮನಿರುವಾಗ ನೀನು ಯಾಕೆ ವ್ಯಗ್ರನಾದೆ? ಆತ ಯಾರು ಏನು ಎನ್ನುವುದನ್ನು ನೀನು ಚೆನ್ನಾಗಿ ಅರಿತುಕೊಳ್ಳಬೇಕು. ಅದಕ್ಕಾಗಿ ಇದು ಜ್ಞಾನ ದೃಷ್ಟಿಯನ್ನು ಗಮನಿಸಿ. ಹರ ಹರ ತ್ರ್ಯಂಬಕನೇ ರಕ್ಷಿಸು. ಹರ ಹರ ತ್ರ್ಯಂಬಕನೇ ರಕ್ಷಿಸು. ಮರುತ ಸೂತ ನಿಂದೆ ಮನಸ್ಸಿನ ಅಗಡು ತಾನದಲ್ಲಿ ಜಾಪವಿತ್ತಿದೆ ದುರವ ನೆನೆದು. ನೀನು ಸಾಕ್ಷಾತ್ ಪರಮೇಶ್ವರನೆಂದು ತಿಳಿಯದೆ ನಾನು ದುಡುಕಿದೆ. ನಾನು ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸು. ಪಾರ್ಥ, ದುಃಖಿಸದಿರು, ದುಃಖಿಸದಿರು. ನಿನ್ನ ಬಿಲ್ಬಾಣಗಳನ್ನು ಪಡೆದು ದತ್ತಾಪಹಾರ ದೋಷ ಮಾಡುವ ನಾನಲ್ಲ.
ಹಾಗಾಗಿ ಹಿಡಿ ನಿನ್ನ ಗಾಂಡೀವ ಯುದ್ಧವನ್ನು ಮುಂದುವರೆಸು. ಆರ ಹರುಷದಿ ಇದ್ದ ವಾಯುಕುಮಾರ ಹರುಷದಿ ಅಂದ ಕಾಶಿನಿ ಎಳಲು ಕರೆಯಲು ಅಂದ ದೂತರ ಕಳುಹೆ ಬಂದಳು ಮತ್ತೆ ಭರದಿ ಇದನ್ನು ನೋಡಬೇಕಾದವರು ಮುಖ್ಯವಾಗಿ ಒಬ್ಬರಿದ್ದಾರೆ. ಆಕೆ ನನ್ನ ಮಡದಿ ಪಾಂಚಾಲೆ. ಆಕೆಯನ್ನು ಇಲ್ಲಿಗೆ ಬರ ಹೇಳಬೇಕಲ್ಲ. ಯಾರನ್ನು ಕಳುಹಲಿ? ಆಹಾ ಆಹಾ, ನನ್ನ ಆತ್ಮೀಯ ಸಕಲಿದ್ದಾನೆ ಹನುಮನಾಯ್ತ. ಅವನನ್ನೇ ಕೂಗಿ ಕರೆಯುತ್ತೇನೆ. ನನಗೂ ಅವನಿಗೂ ಕೆಲವು ಸಾಮ್ಯಗಳುಂಟು. ನೋಡ ಪ್ರಯೋಗಿಸುತ್ತೇನೆ. ಓಹೋ ಓಹೋ, ಇದೆಲ್ಲೋ ಹತ್ತಿರದಲ್ಲಿರ್ಬೇಕು. ಹನುಮನಾಯ್ತ ಬಾರ, ಹನುಮನಾಯ್ತ ಬಾರ, ಹನುಮನಾಯ್ತ ಬಾರ. ಎಲ್ಲಿದ್ಯಾ? ಬಾರ. ಯಜಮಾನ ಎಲ್ಲಿಂದಲೂ ಕರೆಯುವ ಶಬ್ದ ಕೇಳ್ತಾ ಉಂಟಲ್ಲ. ರಾಯರೇ, ಎಂತ ಇದು? ನೋಡುವುದಕ್ಕೆ ಆಗುದಿಲ್ಲ. ಬಾರ. ಬಾರ ಬಾರ. ನನಗೆ ಬೇಡ, ನನಗೆ ಬೇಡ. ಎಂತ ಛೀ, ಛೇ. ಹುಟ್ಟಿ ನೋಡ. ಬಾರ ಬಾ ಬಾ ರಾಯರೇ, ಎಂತ ಇದು? ಬಾ ನನಗೆ ಬೇಡ, ಬಾಯಿ ಆಗುವುದಿಲ್ಲ. ಹುಟ್ಟಿ ನೋಡ. ಛೀ. ಬಾರ ಇಲ್ಲಿ. ಹನುಮನಾಯ್ತ ಬಾರು ಬಾರು. ಛೀ. ರಕ್ತ ಎಂತ ಎಂತ ರಾಯರಿದು? ಎಂತ ಅವಸ್ಥೆ ನಿಮ್ದು? ಹನುಮನಾಯ್ತ, ಏನು? ನಿನ್ನನ್ನು ಕರೆಯುವುದಕ್ಕೆ ಹಲವಾದ ಕಾರಣವುಂಟು. ಎಂತ ಎಂತ ನೀನು ರಾಯರೇ? ಈಗಲೇ ತೆರಳಬೇಕು. ನಾನು ಈಗಲೇ ಹೋಗ್ತೇನೆ. ಏಯ್! ಎಲ್ಲಿಗೆ ಹೋಗುವುದೆಲ್ಲಿಗ? ನೀವಲ್ಲ ಹೋಗುವುದು ಹೇಳಿದ್ದು. ಹೋಗುವುದಕ್ಕೆ ಸೀದಾ ಹೋಗುವುದೇನೋ? ಮತ್ತೆಂತ? ವಿಷಯವನ್ನು ತಿಳಿದುಕೊಂಡು ಹೋಗು. ಎಂತ ವಿಷಯ ಎಂತ? ನನ್ನ ಮಡದಿ ಪಾಂಚಾಲೆಯನ್ನು ಹಾ, ಇಲ್ಲಿಗೆ ಬರ ಹೇಳಬೇಕು. ಹೌದಾ? ಹಾ ಈಗಲೇ ಹೋಗ್ತೇನೆ. ಹಾ. ಏನಯ್ಯ? ಓಡೋಡಿಕೊಂಡು ಬಂದಿದ್ದೇನಮ್ಮ. ಹೌದಮ್ಮ, ಗಡಿಬಿಡಿ ಗಡಿಬಿಡಿ. ಏನಾಯ್ತು? ಓಡೋಡಿಕೊಂಡು ಬಂದಿದ್ದೇನೆ. ಏನಾಯ್ತು? ಏನಾಯಿತು ಗೊತ್ತೇ? ಕುರುಕ್ಷೇತ್ರದ ರಣದಾರುಣಿಯಲ್ಲಿ ನಿಮ್ಮ ರಾಯರು ಭೀಮಸೇನರು ನನ್ನನ್ನು ಇಲ್ಲಿಗೆ ಬರುವುದಕ್ಕೆ ಹೇಳಿದ್ರು. ಯಾಕಂತೆ? ಯಾಕೆ ಗೊತ್ತೇ? ಯಾಕೆ? ದುಶ್ಯಾಸನನ್ನು ಕೊಂದು ಅವನ ಹೊಟ್ಟೆಯನ್ನು ಬಗೆದು ರಕ್ತವನ್ನು ಕುಡಿಯುವ ಚಂದವನ್ನು ನೋಡುವುದಕ್ಕೆ ನೀವು ಹೋಗಬೇಕಂತೆ. ಹೌದೇ? ಹೌದು. ಬರುತ್ತೇನೆ ಈಗ. ಪರನೈತಂದಳ ದ್ರೌಪದಿ ನನ್ನವರು ಆಡಿದಂತಹ ಮಾತು ಇಂದು ಸತ್ಯವಾಗುತ್ತಾ
ಹೀಗೆ ಹೋಗುವುದು ರಣಕ್ಷೇತ್ರಕ್ಕೆ? ಖಂಡಿತವಾಗಿಯೂ ಅಲ್ಲ. ಸುಂದರವಾದಂತಹ ಸೀರೆಯನ್ನು ಉಟ್ಟು ಸ್ವರ್ಣಾಭರಣಗಳಿಂದ ಶೃಂಗಾರವನ್ನು ಮಾಡಿ ನೇರವಾಗಿ ರಣಕ್ಷೇತ್ರದ ಹೇಳುತ್ತೇನಂತೆ. ಬಂದು ಸೇರಿದ್ದೇನೆ ರಣಕ್ಷೇತ್ರಕ್ಕೆ. ಎಲ್ಲಿ ನೋಡಿದರೂ ಹೆಣಗಳ ರಾಶಿಯನ್ನು ಬಿಟ್ಟು ನನ್ನವರನ್ನು ಕಾಣುತ್ತಾ ಇಲ್ಲ. ಹಾಗಾದ್ರೆ ಎಲ್ಲಿದ್ದಾರೆ ನಮ್ಮವರು? ಮುಂದುವರಿಯುತ್ತೇನೆ. ಅಯ್ಯೋ, ಪವನಜನು ಮೇಣಿವ ಕಡೆಗೋಲದ ಏನಿದು? ಮೃಡನು ತಾನರಿಯನು ಎನ್ನುವುದು ನಾನು ಅರಿಯೇನು. ಪವನಜನು ಮೇಣಿವ ಕಡೆಗೋಲದ ಮೃಡನು ತಾನರಿಯನು ಎನ್ನುವುದು ವನಿತೆಯು ಮನದೊಳು ಜವಗೆಡುತ್ತಿದೆ. ವನಿತೆಯು ಮನದೊಳು ಜವಗೆಡುತ್ತಿದೆ. ಬಳಿಕವಳ ನಿರೀಕ್ಷಿಸಿ ನಗುತ್ತೆಂದವು. ಈ ಕಾಲಕ್ಕೆ ನನ್ನವರನ್ನು ಹುಡುಕುತ್ತಾ ರಣಕ್ಷೇತ್ರಕ್ಕೆ ಬಂದೆ ಅಂತಾದ್ರೆ ಇವನು ನನ್ನ ಪವನಜನು ಅಥವಾ ಕಡೆಗಾಲದ ರುದ್ರನು ಒಂದೂ ತಿಳಿಯುತ್ತಿಲ್ಲ. ಇವರನ್ನು ನೋಡುವಾಗ ನನಗೆ ಭಯವಾಗುತ್ತಾ ಇದೆ. ಏನಿದು ಸ್ವಾಮಿ, ನಾನು ಏನು ಮಾಡಲಿ? ದ್ರೌಪದಿ ಬಾರೆ. ಬಾರೆ ಮೋಹನಕಾರೆ ಓ ಮೋಹನಕಾರೆ. ಬಾರ್ ಮಾದನ ವೈಯೋರೆ ಬಾರೆ ಮೋಹನಕಾರೆ ಮಾಮದನ ವೈಯೋರೆ ಬಾಂಗರೆಲಗೆ ಶುಕವಾಣಿ ಆಗವೇಣಿ ಬಾರೆಲಗೆ ಶುಕವಾಣಿ ಬಾ ಆಗವೇಣಿ ನಿನ್ನ ಮಾನವ ಅಂದು ನೀಗಿ ಕದವನ ಕುತ್ತು ಮನ್ನಿಸಿದೆ ಪುರದೊಳಗೆ ಒರಗಿಸಿದೆ ನಿಳೆಗೆ ಬಾರೆ ಮೋಹನಕಾರೆ ಪಾವನ ವೈಯಾರೆ ಬೇಡ ಸ್ವಾಮಿ, ಬಾರೆ. ಬೇಡ. ಮೋಹನಕಾರೆ ಮದನ ವಯ್ಯಾರೆ. ಅಂದು ತುಂಬಿದಂತಹ ಸಭಾ ಮಧ್ಯದಲ್ಲಿ ನಿನ್ನ ಮಾನಭಂಗವನ್ನು ಮಾಡಿದಂತಹ ದುಶ್ಯಾಸನನನ್ನು ಮಡುಹಿ ಕೊಂದಿದ್ದೇನೆ. ಬಾರೆ ಬಾರೆ, ನೋಡು ನಿನ್ನ ಆಸೆಯನ್ನು ತೀರಿಸಿಕೊ. ಬಾರೆ. ನೋಡೋದಕ್ಕಾಗುದಿಲ್ಲ, ಭಯವಾಗುತ್ತಾ ಇದೆ ಸ್ವಾಮಿ. ಬೇಡ. ದ್ರೌಪದಿ ಭಯಪಡದಿರು. ಈ ರೂಪದಲ್ಲಿ ಅಲ್ಲ, ಮತ್ತೆ? ನಿನ್ನ ಮೂಲ ರೂಪ ಉಂಟಲ್ಲ, ಹಾ. ಆ ರೂಪದಲ್ಲಿ ಬಾಯಿದ್ದ ಕಡೆಗೆ. ಎನ್ನುತ್ತನ ಆರ್ಯ ಕರೆದು ಹತ್ತಿರ ಎನ್ನುತ್ತನ ಆರ್ಯ ಕರೆದು ಹತ್ತಿರ ವಿನಯನು ಕುರುಳ್ಗಳನ್ನು ಬಿಡಿಸಿದು ಘನದ ತಿಳಿರ ಕುತವನು ಹಾಕಿದು ಬಾಟಿ ಮುಂದಲೆಯ
ಧನುಜನ ಕರುಳ್ಗಳನ್ನು ತೆಗೆದ ವನಿತೆಯಳ ತುರುಬಿಂಗೆ ಸುಡಿದೆ ನೆನೆದ ಭಾಷೆಯು ತೀರಿದೆ ನೆನೆದ ಭಾಷೆಯು ತೀರಿದೆ ನಡೆ ಹೋಗು ಮನೆಗೆ ಇದು ದುಶ್ಯಾಸನ ಕರಳು ಬಿಚ್ಚಿದಂತಹ ನುಡಿಯನ್ನು ಕಟ್ಟಿದ್ದೇನೆ ತಲೆಗೆ ಎಣ್ಣೆಯ ರೂಪದಲ್ಲಿ ಈತನ ರಕ್ತವನ್ನೇ ಉದ್ದಿದ್ದೇನೆ ಹೊಡ ಒಂದು ಅಟ್ಟಹಾಸ ಕೊಡು ಸಂತೋಷಗೊಂಡೆಯ ಭಾಷೆ ಈಡೇರಿದೆ ಹಾಗಾದರೆ ತಡ ಯಾಕೆ ಸೇರು ನಿನ್ನ ಮೂಲಕವನು ನಳಿನದಳಾಕ್ಷಿಯ ಕಳುಹಿಸಿ ಭೀಮನು ಕಣನೊಳಗ ಬೆಣ ನಂಬಿಸುವುದು ಸಿಳಿನಿಂದಲೇ ಕೈಕಾಲ್ ಮಗವನು ತೊಳೆಯಲು ಕಾಣಿಸಿ ಬಂದದನು ಕನ್ನಡ ತಲೆಯನು ಮಾಂಸವನ್ನು ತಿನ್ನುತ್ತಾ ಇದ್ದಾನೆ, ರಕ್ತವನ್ನು ಕುಡಿಯುತ್ತಾ ಇದ್ದಾನೆ. ಇಂತಹ ಭೀಮನನ್ನು ನಾನು ವಿಭಾಡಿಸುತ್ತಿರೆ ಗಜರುತ್ತಲೆ ಮೂದಲಿಸಿದು ಮಾತಾಡಿದ
ನೀಗಲಿಬಹುದು ಮೇಲ್ಮಲೆದರೆ ಕಾಣಬಹುದು. ಸುಂದರ ಮಗನೇ, ಏನೆಲ್ಲ ಹೋರಾಟದ ರಣಕಣದಲ್ಲಿ ನೀನೊಬ್ಬ ಸಾಹಸಿ ಎಂದು ನೋಡಿದರೆ ನಿನ್ನ ಸಾಹಸ ಪ್ರದರ್ಶನ ಎಲ್ಲೂ ಕಾಣ ಸಿಗುವುದಿಲ್ಲ. ಪರೀಕ್ಷಾ ರಂಗದಿಂದ ಮೊದಲುಗೊಂಡು ಪಾರ್ಥನ ನನ್ನ ಪರಮವೈರಿ ಎಂದು ಹೇಳಿಕೊಳ್ಳುತ್ತಾ ತಿರುಗುತ್ತಿರುವವನು ನೀನು. ಕೇವಲ ಜಗಳವನ್ನ ಗಂಟಿಕ್ಕುವಲ್ಲಿ ಸಾಹಸಿಯ ಹೊರತು ರಣಮಟ್ಟದಲ್ಲಿ ಯುದ್ಧ ಗೆದ್ದವನಲ್ಲ. ದ್ರೌಪದಿ ಸ್ವಯಂವರ ಕಾಲದಲ್ಲಿ ಬೆಟ್ಟದಿಂದ ಓಡಿದವ ನೀನು. ಇಂದು ದ್ವೈರಥ ಯುದ್ಧಕ್ಕೆ ಆಹ್ವಾನಿಸುವ ಏನು ತಲೆಯನ್ನ ನೀಗಿಕೊಳ್ಳುವ ಯೋಚನೆಯ ಅಲ್ಲವ ಮಾರ್ಮಲ ಯುದ್ಧವನ್ನು ನಡೆಸುವ. ಬಿಡು 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 ಸಕಲ ಭಕ್ತ ಪಡವಿಯಲ್ಲಿ ತಾನೊಬ್ಬನೇ ಅಧಿಕ ಸಮರ್ಥ ಎನ್ನುವ ಹಾಗೆ ಕೊಪ್ಪಿ ಬೆರೆಯುವುದಕ್ಕೆ ತೊಡಗಿದೆ. ಅಹಂಕಾರದಿಂದ ಬೆರೆಯುವುದಕ್ಕೆ ತೊಡಗಿದೆ. ಸಾಕು ಮಾಡೋ ನಿನ್ನ ಬೊಬ್ಬೆಯಾಟವನ್ನು. ಇದು ತನಕ ಅನೇಕ ಬಾರಿ ಇದಿರಾದವರು ನಾವು. ಆದರೆ ಇಂದು ರಣಕ್ಷೇತ್ರದಲ್ಲಿ ಈ ಕುರುಕ್ಷೇತ್ರದಲ್ಲಿ ಮುಖಾಮುಖಿಯಾದಂತಹ ಈ ಕಾಲ ಇದು ನಿರ್ಣಾಯಕವಾದಂತಹ ಯುದ್ಧವೇ ಸರಿ, ಯುದ್ಧವೇ ಸರಿ. ಭಾರತ ಭಾರತ ಯಾವತನುತ್ತರ ಎನ್ನುವಂತಹ ಮಾತನ್ನು ಅಂದು ನಾವೆಲ್ಲರೂ ಕೇಳಿದವರು. ಆದರೆ ಪರೀಕ್ಷಾ ರಂಗದಲ್ಲಿ ನೀನು ಮಾಡಿದ್ದೆಲ್ಲವನ್ನು ಮಾಡಿ ತೋರಿಸಿದವ ಯಾರು ಕೇಳಿದರೆ ಈ ಕಾರಣ ಮಾತ್ರವಲ್ಲ, ದ್ರೌಪದಿ ಸ್ವಯಂವರ ಅದು ಮದುವೆ ಕಾಲ. ಮದುವೆಗಾಗಿ ಬಂದವನೇ ವಿನಃ ಯುದ್ಧಕ್ಕಾಗಿ ಬಂದವನಲ್ಲ ನಾನು. ಆದುದರಿಂದ ಆಡುತ್ತಾ ಇದ್ದೇನೆ. ಹಿಂದೆ ಬಂದಂತಹ ಕರ್ಣ ಇಂದಿನ ಕರ್ಣನಲ್ಲ. ಇಂದಿನ ಕರ್ಣನ ವಿಕ್ರಮವನ್ನು ನೋಡಬೇಕು ಅಂತಿದ್ದಾರೆ ಸಹಾಯಕವನ್ನು ತೊಡೋ. ಸಹಾಯಕ ತೊಡುವ ವಿಚಾರ ಬಂಡಿಯ ಭಾವನಾಗಿರುವಂತಹ ನಿನಗೆ ಸಲ್ಲುವುದೇ? ತನ್ನನ್ನು ತಾನು ರಕ್ಷಿಸುವುದಕ್ಕಾಗಿ ಅಸ್ತ್ರ ಶಸ್ತ್ರಗಳನ್ನ ಸಮಯೋಚಿತವಾಗಿ ಪ್ರಯೋಗಿಸುವಂತಹ ಪರಿಜ್ಞಾನ ಇರಬೇಕು. ಈಗ ಹೇಳು, ಕಾಯುವವರಾರ ನಿನಗೆ ಸಾಯದ ನಡೆ ಮನೆಗೆ. ಹಾರಬೇಡವಾಗಟ ಹಾರಬೇಡ ನರನೆ, ನೀನು ಒಬ್ಬ ಸಾಮಾನ್ಯ ನರನೆ. ಇದು ತನಗೆ ಗೆಲುವನ್ನು ಸಾಧಿಸಿದೆ ಎನ್ನುವಂತಹ ಕಾರಣಕ್ಕಾಗಿ ಮುಂದೆಯೂ ನಿನಗೆ ಗೆಲುವೇ ಸಿಗುತ್ತದೆ ಎನ್ನುವಂತಹ ಯಾವುದೇ ಭರವಸೆ ಇಲ್ಲ. ಪ್ರಯೋಗಿಸುತ್ತಿರುವಂತಹ ಶರವನ್ನು ಇತರಿಸಿ ನೋಡೋಣ. ಜಗದ್ವಿಖ್ಯಾತ ಧಡು ಧಡು ಸಮರಗಳು, ಜಗವಿಖ್ಯಾತ ಧಡು ಧಡು ಸಮರಗಳು, ಸತ್ವಾತಿಶಯನ ಹೇ ದಿರುರೆ ಮಜ ಬಿಲ್ಲಾಳು ನೀನೆನುತ್ತ ಪೂತು ಮಜರೇ
ಕರ್ಣ ಭೂತುಮಜರೇ ಕರ್ಣ ಬಳಿರೆ ಶಹಬ್ಬಾಸ್. ಏನು ಸತ್ವ, ಏನು ಸಾಹಸ! ನಿನ್ನ ಪರಾಕ್ರಮವನ್ನು ಕಂಡಾಗ ಅಯಾಚಿತವಾಗಿ ನನ್ನಲ್ಲಿ ಉಂಟಾದ ಹರ್ಷವನ್ನು ವ್ಯಕ್ತಪಡಿಸಿದೆನಪ್ಪ. ಜಗದ್ವಿಖ್ಯಾತ ಧಣು ಧಣು ಸಮರದಳು ನೀನು. ಒಪ್ಪಿದ್ದೇನೆ ನಾನು. ಸಾಮಾನ್ಯ ನೀನಲ್ಲ, ಮಹಾರಥಿ ಕರ್ಣ ನೀನಿದ್ದೀಯ. ಶಹಬ್ಬಾಸ್, ಬಳಿರೆ ಬಳಿರೆ. ಸ್ವಾಮಿ, ಲೋಕದ ಸಾರಥಿ ನೀನು. ಕರ್ಣನ ಕುರಿತಾಗಿ ನಿನ್ನ ಮೂಲಕ ಲೋಕಕ್ಕೆ ಏನು ಎನ್ನುವ ಹಾಗೆ ತೋರಿಸಿಕೊಟ್ಟೆ ದೇವ. ಧನ್ಯನಾದೆ, ಧನ್ಯನಾದೆ. ಏನಿದು? ಯಾತುದಾನರವೈರಿ ಪೊಗಳಿದ ಮಾತ ಕೇಳುತ್ತ ಯಾತುದಾನರವೈರಿ ಪೊಗಳಿದ ಮಾತ ಕೇಳುತ್ತ ಭಾರತ ಮನದಲ್ಲಿ ಕಾತರಿಸಿ ಧನು ಇಳುಹಿ ದುಗುಡದೊಳಿರಲು ಹರಿ ನುಡಿದ ಏನು ಚಿಂತೆ ಬಂತು ಪಾರ್ಥ ಎನ್ನೋಳೀಗ ಬೇಳು ಏನು ಚಿಂತೆ ಬಂದು ಭಾರತ ಎನ್ನೋಳೀಗ ಬೇಳು ಎನ್ನೋಳೀಗ ಬೇಳು ಮಾನ ಭಂಗವನ್ನು ಗೈದರ್ಯಾರು ಮಾನ ಭಂಗವನ್ನು ಗೈದರ್ಯಾರು ನಿನಗಿಂದಿನೋಳು ರಣದೊಳೆಮ್ಮಂಥವರಿಗಾದರೂ ಕೋಪವೇರಿಬಹುದು. ಸೆಣಸುವಂತ ವೀರ ನಿನಗೆ ಸೇರುವುದೇ ಹೀಗಿಹುದು. ಏನು ಚಿಂತೆ ಬಂತು ಪಾರ್ಥ ಎನ್ನೊಳೀಗ ಬೇಳು. ಪಾರ್ಥ, ಏನಾಯಿತಯ್ಯ? ಬಹಳ ಚಿಂತಾಭಾರದಿಂದ ಭಯಂಕರವಾದ ರಣವನ್ನು ಬಿಟ್ಟು ಈ ರೀತಿಯಾಗಿ ರಥದಲ್ಲಿ ಕುಳಿತೆಯಲ್ಲ. ಓ ಭವಯ, ಪಾರ್ಥ, ಒಮ್ಮೆ ಆ ಕಡೆ ನೋಡೆಯ. ರಿಪುವಾದ ಕರ್ಣನು ನಿನ್ನನ್ನು ಅಣಕಿಸುತ್ತಾ ನಿಂತಿದ್ದಾನೆ. ಆದರೆ ನೀನು ಇಲ್ಲಿ ಮ್ಲಾನವದನಾಗಿ ಕುಳಿತಿರುವೆಯಲ್ಲ, ಇದು ಸರಿಯೇ ಹೇಳು? ಏನಾಯ್ತಯ್ಯ? ಮಾನಭಂಗವಾದವರಂತೆ ಕುಳಿತಿದ್ದಿ. ನಿನಗೆ ಅವಮಾನ ಮಾಡಿದವರ್ಯಾರು? ನನ್ನಲ್ಲಿ ಹೇಳಬಾರದೆ? ಏನಾಯಿತು ಅರ್ಜುನ? ದೇವ ಲಾಲಿಪುದೀಗ ಬಿಡದೊಂದು ಯೋಜನ ದೇವಲಾಲಿಪುದೀಗ ಬಿಡದೊಂದು ಯೋಜನ ಆ ವಿರೋಧಿಯ ರಥವ ಬಿಡದೊಂದು ಯೋಜನ ಆ ವಿರೋಧಿಯ ರಥವ ನೀವೇ ನೋಡುವ ತೆರದಿಂದೆಚ್ಚು
ಹ, ನಾನೊಂದು ಶರವನ್ನು ಪ್ರಯೋಗಿಸಿದಾಗ ಆತನ ರಥ ಯುವತನಾಂತರಕ್ಕೆ ಬುಗುರಿಯಾಗಿ ಹಾರಿ ಹೋಯಿತು. ಹೌದು. ನೀನೇ ನೋಡುವ ತರದಿಂದ ರಿಪುವಾದ ಕರ್ಣನ ಡಾವರವನ್ನ ನಾನು ಬಿಡಿಸಿದೆ. ಆದರೆ ಆತನ ರಥದ ಸಾರಥಿಯಾದದ್ದು ನನ್ನ ಮಾವ ಶಲ್ಯ. ಆದ್ದರಿಂದ ರಥ ಪುನಃ ಅದೇ ಸ್ಥಿತಿಗೆ ಬರುವಂತಾಯ್ತು. ಹ, ಹ. ಜೀವದಾಸೆಯನ್ನ ತ್ಯಜಿಸಿ ಆತ ಬಿಟ್ಟಂತಹ ಬಾಣ ನಮ್ಮ ರಥವನ್ನ ಹೌದೋ ಇಲ್ಲವೋ ಎನ್ನುವ ಹಾಗೆ 10 ಬಿಲ್ಲಾಂತರಗಳಷ್ಟು ಹಿಂದಕ್ಕೆ ಸರಿಸಿತು. ಹ, ಹ. ಇಷ್ಟಕ್ಕೆ ಸಂತುಷ್ಟ ಮಾನಸನಾದಂತಹ ನೀನು ಆತನನ್ನು ಹೊಗಳುವುದೇ ಹೌದು. ಕುನ್ನಿರಾದೇನ ಪರಾಕ್ರಮವನ್ನು ಆ ಪರಿ ಹೊಗಳಬೇಕೆಂದಾದರೆ ಹ. ನಾನು ಮಾಡಿದ್ದು ಕಡಿಮೆ ಎಂದಾಯ್ತಲ್ಲಿ. ಹೇಳು ಕೃಷ್ಣ, ಪಾರ್ಥ, ನಾನು ಯುದ್ಧ ಮಾಡಬೇಕೆ? ಇಷ್ಟಕ್ಕೆ ಚಿಂತೆ. ಆ ಕಿರೀಟಿಯು ನುಡಿದುದು ಕೇಳ್ದು. ಅರ್ಜುನ, ಆ ಕಿರೀಟಿಯು ನುಡಿದುದವು ಕೇಳ್ದು. ಕರುಣಾಕರವು ನಗುತ್ತ ಬೇಳ್ದ ನೆಲೆ ಮರುಳೆ ಕೊಂತೆಯ. ನೀನು ಕರುಣಾಕರವು ನಗುತ್ತ ಬೇಳ್ದ ನೆಲೆ ಮರುಳೆ ಕೌಂತೆಯ. ಕೇಳ್ ಈ ಕಮಲ ಜಾಂಡವೂ ಪೊತ್ತೀರ್ಪೆ. ಕೇಳ್ ಈ ಕಮಲ ಜಾಂಡವವು ಪೊತ್ತೀರ್ಪೆ ಎನ್ನ ಸಹಿತಿ ದೇವದತ್ತ ಸಹಿತ. ಈ ಕಪೀಶ್ವರ ಸಹಿತ, ಈ ಕಪೀಶ್ವರ ಸಹಿತ ನೀ ಸಹಿತ ಈ ಕಠಿಣ ರಥವ ಎಸೆವಡೇಸು ಸತ್ತೊಂಗಳು ಬೇಕು. ಹೌದಯ್ಯ. ಈ ಕಠಿಣ ರಥವ ಎಸೆವಡೇಸು ಸತ್ತೊಂಗಳು ಬೇಕು. ಅವನ ಹುಲು ರಥವ ನೆಚ್ಚಡೆನೋಯ್ತು. ಅವನ ಹುಲು ರಥವ ಎಚ್ಚಡೆನೋಯ್ತು. ರವಿಗಾದಗಿಣಗಾಣೆನಿಂದ ಆ ಕಿರೀಟಿಯು ನುಡಿದವು ಕೇಳ್ದು. ಪಾರ್ಥ, ನಿನ್ನ ಮಾತುಗಳನ್ನು ಕೇಳುವಾಗ ನಗು ಬರುತ್ತಿದೆ ಅಯ್ಯ. ಯಾಕೆ ಸ್ವಾಮಿ? ಮತ್ತಿನ್ನೇನು ಹೇಳಬೇಕು ಕೇಳು. ನನ್ನ ಮಾತನ್ನು ನೀನೀಗ ಕೇಳಬೇಕು. ನಮ್ಮ ರಥವನ್ನು ಹ. ಆತನ ರಥವನ್ನು ತುಲನಾತ್ಮಕ ದೃಷ್ಟಿಯಿಂದ ಒಮ್ಮೆ ಈಕ್ಷಿಸಯ್ಯ. ಹ, ನಮ್ಮ ರಥವಾದರೂ ಅಗ್ನಿದತ್ತವಾದದ್ದು. ಇದರಲ್ಲಿ ಸಮಸ್ತ ಕಮಲಜಾಂಡವನ್ನು ಹೊತ್ತಂತಹ ನಾನು, ಹ, ವಿಶಿಷ್ಟವಾದಂತಹ ಗಾಂಡೀವವನ್ನು ಹೊತ್ತಂತಹ ನೀನು, ಅದರೊಂದಿಗೆ ದೇವದತ್ತ ಹಾಗೂ ಪಾಂಚಜನ್ಯವನ್ನು ಧರಿಸಿದಂತಹ ನಾವಿರುವರು. ಅದಷ್ಟೇ ಅಲ್ಲದೆ ಹ. ರಥದ ಅಗ್ರದಲ್ಲಿ ಕಪೀಶ್ವರನಾದ ಹನುಮಂತನು ಆರೂಢನಾಗಿರುವಾಗ ಹ. ನಮ್ಮ ರಥದ ಭಾರ ಎಷ್ಟಿರಬಹುದು? ಹ್ಮ್. ಒಮ್ಮೆ ಕರ್ಣನ ರಥವನ್ನೊಮ್ಮೆ ಈಕ್ಷಿಸು. ಹೇಗಿದೆ ಅದು? ಸಾಮಾನ್ಯವಾದ ಬಡಗೆ ಮಾಡಿದ ರಥವಲ್ಲವೇ? ಹಾಗಿರುವಾಗ ನಮ್ಮ ರಥದ ಭಾರವು ಆತನ ರಥದ ಭಾರವನ್ನು ತುಲನಾತ್ಮಕ ದೃಷ್ಟಿಯಿಂದ ಈಕ್ಷಿಸಿದಾಗ ಹ. ನಮ್ಮ ರಥವನ್ನು 10 ಬಿಲ್ಲಂತರ ಬಿಡು ಒಂದಡಿಯನ್ನಾದರೂ ಕರ್ಣ ಅಲುಗಿಸಿದ ಎಂದಾದರೆ ಅದು ಆತನ ಶ್ರೇಷ್ಠತೆಯೇ ಹೌದು. ಹಾಗಿರುವಾಗ ಆತನನ್ನು ಹೊಗಳಿದ ಮಾತ್ರಕ್ಕೆ ನೀನು ಕಡಿಮೆ ಎಂದಾಯಿತೆ. ಇಷ್ಟಕ್ಕೆ ಇಂತಹ ದುಮ್ಮಾನವೇ? ಈ ದುಮ್ಮಾನಗಳನ್ನೆಲ್ಲ ಬಿಟ್ಟು ಶಸ್ತ್ರಾಸ್ತ್ರಗಳನ್ನು ಧರಿಸಿ ಧನುರ್ಬಾಣವನ್ನು ಹೊತ್ತು ಕರ್ಣನ ಕತ್ತನ್ನು ಕತ್ತರಿಸುವಲ್ಲಿ ಮಣಮಾಡು ಅರ್ಜುನ. ದೇವಾ, ಈಗ ಅರ್ಥವಾಯಿತು. ಕರ್ಣ, ಬಾರ. ನಿಲ್ಲೋ ನಿಲ್ಲೋ ದ್ರಕಣಿ.
ಈಗ ಖಗ ಸಂತತಿಯಲ್ಲಿಯೇ ವಿಶಿಷ್ಟಾತಿ ವಿಶಿಷ್ಟವಾದಂತಹ ವಿಷಯಗಳನ್ನು ಪ್ರಯೋಗಿಸ್ತಿರುವಂತಹ ವೇಳೆಯಲ್ಲಿ ನನ್ನ ಬತ್ತಳಿಗೆ ಆಳಕ್ಕೆ ಕೈ ಹಿಡಿದಿ ಎತ್ತಿ ನೋಡಿ ಏನಿದು ಆಶ್ಚರ್ಯ ಸರ್ಪಮುಖೀಶರ ಗುರುಗಳಾದಂತಹ ಭಾರ್ಗವರಾಮರಿಂದ ಪ್ರಯತ್ನವಾಗಿರುವಂತಹ ರೌದ್ರಾಸ್ತ್ರವಿದು ವಿಷವನ್ನು ವಮಿಸುತ್ತಾ ಉಂಟು. ಮೃತಕ ಸಂಕುಲಗಳೆಲ್ಲ ನೆಲಕ್ಕೆ ಬಿದ್ದು ಹೊರಳಾಡುತ್ತಾ ಉಂಟು. ಹಾಗಾದರೆ ನಮ್ಮ ಪಾಲಿಗೆ ವಿಜಯ ಬಾಮಿನಿಯನ್ನು ಒದಗಿಸಿಕೊಡುವಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ತಡ ಮಾಡುವುದಲ್ಲ, ಶರಸಂಧಾನವನ್ನು ಮಾಡಿ ಪ್ರಯೋಗಿಸುವುದೇ ಅಲ್ಲ. ಕೌರವನ ಕನಸಾದಂತಹ ನಮ್ಮ ಜಯ ಇಂದು ಈ ಶರದ ಮೂಲಕ ಒದಗಿ ಬರುತ್ತದೆ ಎಂದಾದ ಮೇಲೆ ಮೊದಲಾಗಿ ಸಂಭ್ರಮಿಸಬೇಕಾದದ್ದು ನಮ್ಮ ಜೊತೆಯಲ್ಲಿದ್ದವರು. ನನ್ನ ಬಳಿಯಲ್ಲೇ ಇರುವವರು ಶಲ್ಯ ಭೂಪತಿಗಳು. ಅವರಲ್ಲಿ ಈ ವಿಚಾರವನ್ನು ಆಡದೆ ನಾನು ಮುಂದುವರಿಯುವುದೇ ಅನುಚಿತವಾದೀತು. ಆದ್ದರಿಂದ ಅವರಲ್ಲಿ ಎರಡು ಮಾತನಾಡುತ್ತೇನೆ, ನೋಡೋಣ. ಶಲ್ಯ ಭೂಪತಿಗಳೇ, ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ತರಬಹುದೇ? ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಆನಲಮ್ಮುವರುಂಡೆ ನಿನಗಿದು ಸಾನುರಾಗವೇ? ನಿನಗಿದು ಸಾನುರಾಗವೇ? ಪೇಳೆನಲು ಕುಂತಿ ಸೂನುವಿನ ಮಗ ನೋಡಿ ಮಾತ್ರಾಧೀಶ ನಿಂತೆದ್ದ. ಏನು ಸಾರಥಿ ಸರಳು ಶಲ್ಯ ಭೂಪತಿಗಳೇ, ನಡೆಯುತ್ತಿರುವಂತಹ ಭೀಕರವಾದಂತಹ ಕದನವನ್ನು ನೀವು ಕಾಣುತ್ತಾ ಇದ್ದೀರಿ. ಮಾತ್ರವಲ್ಲ, ನೀವು ಪಾತ್ರವನ್ನು ಹೊಂದಿದವರೇ. ನಿಜ. ಅನೇಕ ಮಂತ್ರಾಸ್ತ್ರಗಳನ್ನು ನಾನು ಪ್ರಯೋಗಿಸಿದವ, ಪಾರ್ಥನು ಪ್ರಯೋಗಿಸುತ್ತಾ ಮುಂದುವರಿದವ. ಹಾಗೆಂದು ಹೇಗಾದರೂ ಅವರನ್ನು ಗೆಲ್ಲಬೇಕು ಎನ್ನುವಂತಹ ನಿರ್ಣಯದಿಂದ ಮೂಡಿಗೆಗೆ ಕೈ ಹಾಕಿ ಶರವೊಂದು ತೆಗೆದು ನೋಡಿದರೆ ನೋಡಬಾರದೆ ಸರ್ಪಾಸ್ತ್ರವೇ ನನ್ನ ಕೈ ಸೇರಿದೆ. ಸರಿ. ಈ ಕಾಲದಲ್ಲಿ ಈ ಶರವು ನಮ್ಮ ಪಾಲಿಗೆ ಜಯವನ್ನು ಒದಗಿಸಿಕೊಡುತ್ತದೆ ಎನ್ನುವಂಥ ಯಾವುದೇ ಸಂಶಯವಿಲ್ಲದೆ ನಾನು ನಿರ್ಣಯವನ್ನು ಹೊಂದಿದ್ದೇನೆ. ಆದರೆ ಅದಕ್ಕಿಂತ ಮುನ್ನ ನಿಮ್ಮಲ್ಲಿ ಕೆಲ ಪ್ರಶ್ನೆಗಳನ್ನು ಕೇಳಬೇಕು. ಪ್ರಶ್ನೆಯು ನಿಮ್ಮ ಮನದ ಇಂಗಿತವನ್ನು ತಿಳಿಯಬೇಕು, ಅಭಿಪ್ರಾಯವನ್ನು ಅರಿತುಕೊಳ್ಳಬೇಕು ಎನ್ನುವ ಹಾಗೆ ಮನ ಮಾಡಿದ್ದೇನೆ. ಆಗಲಿ. ಭೂಪತಿಗಳೇ, ಕರ್ಣ, ಈ ಸರಳು ಪಾರ್ಥನನ್ನು ಗೆಲ್ಲಬಹುದೇ? ಮಾತ್ರವಲ್ಲ, ಪಾರ್ಥನ ಮಾಲಿನಿಯಾದಂತಹ ಸುಭದ್ರೆಗೆ ವೈದವ್ಯ ದೀಕ್ಷೆಯನ್ನು ತಂದುಕೊಡಬಹುದೇ? ಅದರೆಲ್ಲದರ ಜೊತೆಯಾಗಿ ನಿಮಗಿದು ಸಾನುರಾಗವೇ? ತಿಳಿಸಬಾರದೆ ಭೂಪತಿಗಳೇ? ಭಾನುಜಾತ, ಎಲ ಭಾನುಜಾತ ಕೇಳಸ್ತ್ರದ ನೆಲೆಯನು ತಿಳಿಯಾದೆ ನೀ ಹೂಡಿದೆ.
ಒಬ್ಬ ಯಮ, ಇನ್ನೊಬ್ಬ ಶನಿ. ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಶರವೊಂದು ನಿನ್ನ ಕೈಗೆ ಬಂದು ಸೇರಿದಾಗ ಯಮನ ಭೀಕರತೆಯು ಶನಿಯ ಪ್ರಭಾವವು ಒಟ್ಟಾದಂತೆ ನಿನ್ನಲ್ಲಿ ನಾನು ಕಂಡ ಕಾರಣ ಭಾನುಜಾತ ಈ ರೀತಿಯಾಗಿ ಕರೆಯೋಣ ಎಂದನಿಸಿತು. ಅಯ್ಯೋ, ಮೂಳೆಗೆಂದು ತೆಗೆದಂತಹ ಈ ವಿಶೇಷವಾದ ಶರ ವಿಶಿಷ್ಟವಾದ ಪರಿಣಾಮವನ್ನೇ ಉಂಟು ಮಾಡುತ್ತಾ ಇದೆ ಎನ್ನುವುದನ್ನು ನಾನು ಗಮನಿಸುತ್ತಾ ಇದ್ದೇನೆ. ಆದರೆ ಕರ್ಣ, ಈ ಶರದ ನೆಲೆ ಏನು ಎನ್ನುವ ಹಾಗೆ ನೀನು ಇನ್ನೂ ತಿಳಿದಿಲ್ಲ ಎನ್ನುವ ಹಾಗೆ ಕಾಣುತ್ತಾ ಇದೆ. ಯಾಕೆ ಬಲ್ಲೆಯ? ಅದರ ಮೇಲಾಗಿ ನಳಿನಾಕ್ಷನಾದಂತಹ ಕೃಷ್ಣ ದಶ ದಿಕ್ಕುಗಳನ್ನು ಏಕಪ್ರಕಾರವಾಗಿ ಕಾಣಬಲ್ಲಂತಹ ಆತ ರಥದ ಸಾರಥಿಯಾಗಿ ರಥಾಗ್ರದಲ್ಲಿರುವಂತಹ ವೇಳೆಯಲ್ಲಿ ತನ್ನ ಭಾವನಾದ ಅರ್ಜುನನನ್ನು ಸೋಲಿಸಲು ಬಿಡುತ್ತಾನೆ ಹೇಳು. ಅದರ ಮೇಲಾಗಿ ನೀನು ಇಟ್ಟಂತಹ ಈ ಬಾಣದ ಗುರಿ ಎಲ್ಲಿಗೆ? ಆತನ ಕೊರಳಿಗೆ ಗುರಿಯನ್ನು ಹಿಡಿದಿದ್ದಾನೆ. ಕರ್ಣ, ಈ ಸತ್ಪಾಸ್ತದ ಗುರಿಯನ್ನು ಆತನ ಕೊರಳಿಗೆ ನೀನು ಇಟ್ಟಿದ್ದಿ. ಆದರೆ ಯಾವ ಕಾಲಕ್ಕೂ ಅಹಿ ಮತ್ತು ಅಗ್ನಿ ಊರ್ಧ್ವಮುಖವಾಗಿಯೇ ಇರುವುದು ವಿನಃ ನಮಗೆ ಬೇಕಾದಂತೆ ಬಾಗುವಂತದ್ದಲ್ಲ. ಈ ವಿಚಾರವನ್ನು ನಾವು ಸ್ಪಷ್ಟವಾಗಿ ಅರಿತಿರಬೇಕು. ಅದರ ಮೇಲಾಗಿ ಸಮರ್ಥನಾದಂತಹ ಸಾರಥಿ ಅಶ್ವಹೃದಯ ಹಾಗೂ ರಥಕಲ್ಪಗಳನ್ನ ಬಲ್ಲವನಾದರೆ ತನಗೆ ಬೇಕಾದ ರೀತಿಯಲ್ಲಿ ರಥವನ್ನು 5 ಅಂಗುಲ ಮೇಲಕ್ಕೆ ಏರಿಸಲೂ ಬಲ್ಲ, ಕೆಳಕ್ಕೆ ಇಳಿಸಲೂ ಬಲ್ಲ. ನಿನಗೆ ತಿಳಿದಿರುವಂತೆ ಶ್ರೀಕೃಷ್ಣನು ನಾನು ಸಾರಥ್ಯದಲ್ಲಿ ಸಮಾನ ಸಾಮರ್ಥ್ಯವುಳ್ಳವರು. ಹಾಗಾಗಿ ಅರ್ಜುನ, ನೀನಿಟ್ಟಂತಹ ಈ ಗುರಿ ಪಾರ್ಥನ ಮಕುಟವನ್ನಷ್ಟೇ ಹಾರಿಸಿತು. ಹಾಗಾಗಿ ಹೇಳುತ್ತಾ ಇದ್ದೇನೆ, ನಿನ್ನ ಗುರಿಯನ್ನು ಬದಲಿಸು. ಪಾರ್ಥನ ಉರ ಪ್ರದೇಶವನ್ನೇ ಗುರಿಯಾಗಿರಿಸಿ ನೀನು ಶರಪ್ರಯೋಗ ಮಾಡಿದಿ ಅಂತಾದ್ರೆ ಒಂದು ವೇಳೆ ಆತ ರಥವನ್ನ ಮೇಲಕ್ಕೇರಿಸಿದರೆ ಮನ್ಮಚ್ಛೇದನವಾಗುತ್ತದೆ, ಕೆಳಕ್ಕಿಳಿಸಿದರೆ ಶಿರವೇ ಕತ್ತರಿಸಲ್ಪಡುತ್ತದೆ. ಹಾಗಾಗಿ ಗುರಿ ಬದಲಿಸು, ಬದಲಿಸು. ಹಾಗಾಗುವುದಕ್ಕುಂಟೆ ಒಂದು ಶರ ಸಂಧಾನ, ಒಂದು ಶರ ಸಂಧಾನ, ನಾಲಿಗೆಯೊಂದು ನಮ್ಮಲ್ಲಿ ಕುಟಿಲ ವಿದ್ಯೆಯ ಎಂದು ಕಂಡೇ ಶಲ್ಯ ನಾವಡಿ ಇಡುವ ಮೊದಲೇ ನಿಳುಹುವುದಂದವೇ ನೀನಡಿಯ ಹೊರಸಾರೆಂದು ಖಾತಿಯೊಳಂಬನ ಸೇದನು ಕನ್ನ ನಾಕ್ಷಣದಿ. ಏನು ಮಾಡಿದಿರಿ ನೀವು? ಏನು ಮಾಡಿದಿರಿ? ಏನಾಯಿತು? ಹಿಡಿದಂತಹ ಗುರಿಯನ್ನು ಬದಲಿಸಬೇಕೆ? ನಿಜ. ನಮಗಿರುವುದು ಒಂದೇ ನಾಲಗೆ. ಆಡಿದಂತಹ ಮಾತನ್ನು ನಮಗೆ ಅನುಕೂಲವಾದಂತೆ ನಾವು ಬದಲಾಯಿಸುವುದಕ್ಕುಂಟೆ ಹೇಳಿ? ಖಂಡಿತವಾಗಿಯೂ ಇಲ್ಲ ತಾನೆ. ಅಂತೆಯೇ ಶರಸಂಧಾನ ಕೂಡ ಒಂದೇ ಶರಸಂಧಾನ. ಶರವನ್ನು ಸಂಧಿಸಿದ ಬಳಿಕ ಅದು ಮೋಕ್ಷಣವಾಗಿಯೇ ತೀರಬೇಕು. ಆದ್ದರಿಂದ ಗುರಿಯನ್ನು ಬದಲಿಸುವ ಪ್ರಶ್ನೆ ಇಲ್ಲ. ಈಗ ಹಿಡಿದಂತಹ ಗುರಿಯತ್ತ ಬಾಣವನ್ನು ಪ್ರಯೋಗಿಸ್ತಾನೆ. ಪಾರ್ಥನ ಶಿರವದು ತಪ್ಪಲು ಕಂಡು, ಪಾರ್ಥನ ಶಿರವದು ತಪ್ಪಲು ಕಂಡು ನಿರರ್ಥಕವಾದೆನು ದಾಶರವು ಸ್ವಾತದಿ ಹೋಗಿಯೇ ಕನ್ನನೋಳೆಂದುದು ರಥ ವಿಚಾರದ ಮನದರಿವು ಆಯ ಕೆಟ್ಟಿತು ರಾಧೇಯ ಲಾಲಿಸು ಕೌಂತೆಯ ತಪ್ಪಿದ ಮೋಸವಾಯಿತೆನೆಂಬೆ ಪ್ರಿಯದೊಳೊಮ್ಮೆ ವಜ್ರಾಯುಧ ಸುತನಲ್ಲಿ ನೀ ಕಳುಹಲು ನೋಯಿಸಿ ಬಿಡುವೆನು ಆಯ ಕೆಟ್ಟಿತು ರಾಧೇಯ ಆಯ ಕೆಟ್ಟಿ ಹೋಯ್ತಯ್ಯ. ಆಯ ಕೆಟ್ಟಿತು. ಒಟ್ಟು ಮೋಸವಾಗಿ ಹೋಯಿತು. ಮೋಸ ಯಾರಿಗೋ? ಯಾರೋ ನೀನು? ಅಯ್ಯ ರಾಧೆಯ,
ನಾನು ಸರ್ಪ ಸಂಕುಲಕ್ಕೆ ಸೇರಿದವನು. ಗಾಂಡವನ ದಹನದ ವಿಚಾರ ನಿನಗೂ ತಿಳಿದಿರಬಹುದು. ಆ ಗಾಂಡವನದಲ್ಲಿ ಅಶ್ವಸೇನ ನಾಮಕನಾದ ನಾನು, ನನ್ನ ತಾಯಿಯು ವಾಸವಾಗಿದ್ದವರು. ಗಾಂಡವನವು ಅಗ್ನಿಗೆ ಆಹುತಿಯಾಗುವ ಕಾಲಕ್ಕೆ ನನ್ನ ತಾಯಿಯು ನನ್ನನ್ನು ಬಚ್ಚಿಕೊಂಡು ಮೇಲಕ್ಕೆ ನೆಗೆದು ತಪ್ಪಿಸಿಕೊಳ್ಳುವ ಯತ್ನವನ್ನು ಮಾಡುವಾಗ ಅರ್ಜುನನು ನನ್ನ ತಾಯಿಯನ್ನು ಕೊಂದರು. ಆ ಹಗೆಯನ್ನು ಸಾಧಿಸುವುದಕ್ಕಾಗಿ ಬಂದವ ನಾನು. ಅರ್ಜುನನಿಗೆ ಪ್ರಬಲ ವೈರಿ ಎಂದು ನೀನೇ ಎಂದು ತಿಳಿದು ಬಂದವ ನಾನು. ನಿನ್ನ ಬತ್ತಳಿಕೆಯನ್ನು ಸೇರಿಕೊಂಡೆ. ಈ ಹಿಂದೆ ನನ್ನನ್ನು ಪ್ರಯೋಗಿಸುವಾಗ ಆಯ ಕೆಟ್ಟಿ ಹೋಯ್ತಯ್ಯ. ಇನ್ನು ಒಂದು ಬಾರಿ ಪ್ರಯೋಗಿಸು, ಅರ್ಜುನನು ಕೊಂದೇ ತೀರುತ್ತೇನೆ. ಪ್ರಯೋಗಿಸ. ಕೇಳಿ ಕಣ್ಣಲು ಕನಲು ತಲೆಲ ನೀ ಬಾಳಿ ನಿಂದಯ ಬಲುವಿನಿಂದಲಿ ಕಾಳಗದೊಳರಿ ವಧೆಯ ನಸಗುವನಲ್ಲ ಹೋಗೆನುತ. ನನ್ನ ಬತ್ತಳಿಕೆಯನ್ನು ಅಕ್ರಮವಾಗಿ ಸೇರಿಕೊಂಡು ಇಲ್ಲಿಗೆ ಬಂದು ಬಾಯಿಗೆ ಬಂದ ಹಾಗೆ ಆಡುತ್ತಾ ಇರುವೆ. ಬದುಕುವುದಕ್ಕೆ ಕೊನೆಯ ಅವಕಾಶವನ್ನು ಕಲ್ಪಿಸುತ್ತಾ ಇದ್ದೇನೆ. ಸಾಗು ಇಲ್ಲಿಂದ. ಏನನ್ನು ಮಾಡುತ್ತಾ ಇದ್ದೀಯ ಕರ್ಣ? ನೀನು ಪ್ರಯೋಗಿಸಿದಂತಹ ಈಶ್ವರ ಮರಳಿ ಬಂದು ನಿನ್ನನ್ನು ಬೇಡುತ್ತಿರಬೇಕಾದರೆ ಅದನ್ನು ನೀನು ಸ್ವೀಕರಿಸಬೇಕು. ಈತನನ್ನು ಕೀಳು ಮಾಡಬೇಡ. ಯಾಕೆ ಬಲ್ಲಯ್ಯ, ಶರಪ್ರಯೋಗ ಮಾಡುವಂತಹ ಸಂದರ್ಭದಲ್ಲಿ ಈ ಅಸ್ತ್ರದ ನೆಲೆ ಏನು ಎಂಬುದನ್ನು ನಾನು ಅರಿತವನಲ್ಲ, ನೀನೂ ಅರಿತವನಲ್ಲ. ಈಗ ಅಶ್ವಸೇನೆ ತಾನಾಗಿಯೇ ಬಂದು ಕೇಳುತ್ತಾ ಇದ್ದಾನೆ ಅಂತ ಹೇಳಿದರೆ ಆತನನ್ನು ತಿರಸ್ಕರಿಸಕೂಡದು. ಯಾಕೆ? ನಮ್ಮ ಗುರಿ ಏನು? ಕೌರವನ ಜಯ. ಕುರುಕ್ಷೇತ್ರದ ರಣಾಂಗಣದಲ್ಲಿ ಇಂತಹ ಸುವರ್ಣ ಅವಕಾಶ ಇದುವರೆಗೆ ಯಾರಿಗೂ ಸಿಕ್ಕಿದ್ದಿಲ್ಲ. ಆದ ಕಾರಣ ಆತನನ್ನು ಹೀಯಾಳಿಸಬೇಡ, ಮರಳಿ ಪ್ರಯೋಗಿಸು. ಜಯವನ್ನು ಸಾಧಿಸಬೇಕು ಎನ್ನುವಂತಹ ಮನಸ್ಸನ್ನು ನಾನು ಹೊಂದಿದವ. ಆದರೆ ಹೇಗೋ ಸಾಧಿಸಬೇಕೆನ್ನುವ ಹಾಗೆ ಭಾವಿಸಿ ಬಂದವನಲ್ಲ ನಾನು. ಧರ್ಮವನ್ನು ಮೀರುವವನಲ್ಲ ಎಂದು. ಆದ್ದರಿಂದ ತೊಟ್ಟ ಶರವನ್ನು ಮತ್ತೊಮ್ಮೆ ತೊಡೆನು. ಏನು ಮಾಡಿ ಸಾಗು. ಹಲವಿದೆ ತಕೆ ರಣದಿ ನದಿ ಸುತ್ತ ಹುಲು ಶಿಖಂಡಿಯ ನೆವದೊಳರಗಿದ ಕಲಶದಂಬವ ತನುವ ನೀಗಿದು ಸುತ ನಿಮಿತ್ತದಲ್ಲಿ ಅಲಗು ಮರಳಿದೆ ಹೂಡೆನೆಂಬ ಛಲಕಣ ನಿನಗೆ. ಕೌರವ ತಿಲಕ ಮೂವರ ನಂಬಿ ಕೆಟ್ಟನೆನುತ್ತ ಕತಿ ತಳೆದ. ಏನು ಮಾಡಿಬಿಟ್ಟೆ ಕರ್ಣ? ಕುರುಕ್ಷೇತ್ರದಲ್ಲಿ ಇದುವರೆಗೆ ನಡೆದಂತಹ ಯುದ್ಧವನ್ನೊಮ್ಮೆ ಅವಲೋಕಿಸಿ ನೋಡಿದರೆ ಪಾಂಡವ ಪಕ್ಷದಲ್ಲಿ ಒಬ್ಬನೇ ಸೇನಾಧಿಪತಿ ರಾರಾಜಿಸುತ್ತಾ ಇದ್ದಾನೆ. ಆದರೆ ನಮ್ಮಲ್ಲಿ ಅಮರ ಗಂಗಾತನಯ ಆಚಾರ್ಯ ಭೀಷ್ಮರು ಮೊದಲಿಗೆ ಸೇನಾಧಿಪತಿಯಾಗಿ ಬೆಳೆದರು. ಆ ಬಳಿಕ ಶಿಖಂಡಿಯ ನೆವದಿಂದ ಸರಳ ಮಂಚವನ್ನ ಏರಿದರು. ಬಳಿಕ ಶಾಪಾದಪಿ ಶರಾದಪಿ ಶತ್ರು ಸೇನೆಯನ್ನ ಬಗ್ಗು ಬಡಿಯಬಲ್ಲಂತಹ ಆಚಾರ್ಯ ದ್ರೋಣರು ಸೇನಾಧಿಪತಿಯಾದರು. ಸುತ್ತ ನಿಮಿತ್ತದಿಂದ ಪ್ರಾಣವನ್ನೇ ತ್ಯಜಿಸಿದರು. ಅದಾದ ಮೇಲೆ ನೀನು ಪ್ರಾಣಕ್ಕೆ ಪ್ರಾಣವೆಂದು ತಿಳಿಯುವಂತಹ ಆ ಕೌರವ ನಿನ್ನನ್ನ ಸೇನಾಧಿಪತಿಯಾಗಿ ನೇಮಿಸಿದ. ಆದರೆ ಯಾವ ಕಾರಣವಾಗಲಿ ಯಾವ ನಿಮಿತ್ತವಾಗಲಿ ಇಲ್ಲದೆ ಬಂದಂತಹ ಸುವರ್ಣ ಅವಕಾಶವನ್ನ ಈ ರಣಕ್ಷೇತ್ರದಲ್ಲಿ ನೀನು ಕಳೆದುಕೊಂಡೆ. ನಾನು ಬರುವಾಗಲೇ ಕೌರವನಿಗೆ ಹೇಳಿದವನಿದ್ದೇನೆ. ಯಾವಾಗ ಕರ್ಣ ನಾನು ಹೇಳುವಂತಹ ಮಾತುಗಳನ್ನು ಕೇಳದೆ ನನ್ನ ಮಾತನ್ನು ಮೀರುತ್ತಾನೋ ಆ ಸಂದರ್ಭದಲ್ಲಿ ನಾನು ಮರ್ಯಾದೆ ಕೆಟ್ಟು ಇನ್ನು ಮುಂದೆ ಆತನ ಜೊತೆ ಇರುವುದಿಲ್ಲ ಎನ್ನುವ ಹಾಗೆ ನಾನು ಹೇಳಿದಂತಹ ಮಾತುಗಳನ್ನು ನೀನು ತಿರಸ್ಕರಿಸಿದ್ದೀಯ. ಇದೋ ಕುದುರೆಯ ವಾಗೆಗಳನ್ನು ನಿನ್ನ ಮುಖಕ್ಕೆ ಎಸೆದಿದ್ದೇನೆ. ರಾಧದಿಂದ ಹೋಗಬೇಕೆಂದು ನಿರ್ಧಾರ ಮಾಡಿ ಬಂದವರನ್ನು ನಿಲ್ಲಿಸುವುದಕ್ಕೂ ಅಸಾಧ್ಯ. ಹೋದವ ಹೋಗಲಿ, ಚಿಂತೆ ಇಲ್ಲ. ನಾನೇ ರಥವನ್ನು ಏರಿ ರಥವನ್ನು ಸಾಗಿಸ್ತೇನೆ. ನೋಡೋಣ. ಮಾಡುವುದಿನ್ನು
ವಿಹೀನನಲ್ಲ ನೃಪತಿ. ರಣದ ಅಭಿಮಾನಿ ದೇವತೆ ಮುಳಿದಳಿಂದಿಗೆನುತ್ತ ಚಿಂತಿಸಿದ ಏನ ಮಾಡುವುದಿನ್ನು. ಸಾರಥಿಯು ಅಗಲಿದ ಬಳಿಕ ರಥವನ್ನು ನಾನೇ ಹೇಳಿ ಸಾಗಿಸುತ್ತೇನೆ ಎನ್ನುವ ಹಾಗೆ ರಣೋದ್ಯಮದಲ್ಲಿ ತೊಡಗಿಸಿಕೊಂಡರೆ ಏನಾಗಿ ಹೋಯಿತು. ರಥದ ಚಕ್ರಗಳು ರಕ್ತದ ಕೆಸರಿನಲ್ಲಿ ಹೂತು ಹೋಯಿತಲ್ಲ. ರಥವನ್ನು ಎಷ್ಟೇ ಪರಿಶ್ರಮದಿಂದಲೇ ಎತ್ತುವುದಕ್ಕೆ ತೊಡಗಿದರು, ಸಾಧ್ಯವಾಗುತ್ತಾ ಇಲ್ಲ. ಹಾಗಾದರೆ ನಾವು ಎಷ್ಟು ಯತ್ನವನ್ನು ಮಾಡಿದರೂ ಕೂಡ ದೈವದ ಒಲುಮೆ ನಮ್ಮ ಪಾಲಿಗೆ ಇಲ್ಲ ಎನ್ನುವುದು ಸತ್ಯ ತಾನೆ. ನನ್ನ ಪಾಲಿಗಲ್ಲ ನೃಪತಿಯಾದಂತಹ ಕೌರವ ದೈವ ವಿಹೀನನಾಗಿ ಹೋದ. ಯಾವ ಬಲವಿದ್ದರೆ ದೈವದ ಬಲವೊಂದಿಲ್ಲದೆ ಹೋದರೆ ಹೊಣ್ಣು ಮಣ್ಣಾಗುತ್ತದೆ ಎನ್ನುವುದಕ್ಕೆ ಇದುವೇ ಜ್ವಲಂತ ಸಾಕ್ಷಿಯಲ್ಲವೇ. ಒಂದೆಡೆಯಲ್ಲಿ ರಥದ ಚಕ್ರವು ಹೂತು ಹೋಗಿದೆ, ಅದನ್ನು ಎತ್ತುವುದಕ್ಕೆ ತುರಗಗಳು ಪಟ್ಟಂತಹ ಶ್ರಮವು ವ್ಯರ್ಥವಾಗುತ್ತಾ ಉಂಟು, ಬೆಳ್ಳೊರೆಗಳನ್ನು ಕಾರುತ್ತಾ ಉಂಟು. ಹಾಗಾದರೆ ಯಾಕೆ ಹೀಗಾಯಿತು ಎನ್ನುವ ಹಾಗೆ ಆಲೋಚಿಸಿದರೆ ಹಿಂದಿನ ಕಥೆಯೊಂದು ನೆನಪಾಗುತ್ತಾ ಉಂಟು. ಹಿಂದೊಂದು ಕಾಲದಲ್ಲಿ ಶಸ್ತ್ರಾಭ್ಯಾಸವನ್ನು ಮಾಡುತ್ತಿರುವಂತಹ ವೇಳೆಯಲ್ಲಿ ಕರದಲ್ಲಿದ್ದಂತಹ ಕತ್ತಿಯೊಂದು ಎಸೆಯಲ್ಪಟ್ಟಿತು. ಬಳಿಯಲ್ಲೇ ಇದ್ದಂತಹ ಗಾಲವ ಮಹರ್ಷಿಗಳ ಹೋಮಧೇನುವನ್ನು ಕತ್ತರಿಸಲ್ಪಟ್ಟಿತು. ಕುಪಿತಗೊಂಡಂತಹ ಮಹರ್ಷಿ ರಣಕ್ಷೇತ್ರದಲ್ಲಿ ನಿನ್ನ ರಥದ ಚಕ್ರ ಹೂತು ಹೋಗಲಿ ಎನ್ನುವ ಹಾಗೆ ಶಾಪವನ್ನೇ ಕೊಟ್ಟು ಬಿಟ್ಟರಲ್ಲ. ಯಾವ ಕಾಲಕ್ಕೆ ಯಾವ ಕರ್ಮದ ಫಲವನ್ನು ಉಣ್ಣಬೇಕಾದಂತಹ ಸ್ಥಿತಿ ಈ ಕರ್ಣನ ಪಾಲಿಗೆ ಒದಗಿ ಬಂತಲ್ಲ. ಹಾಗಾದರೆ ಹಾವು ಕಚ್ಚಿದರೂ ಅದಕ್ಕೆ ಮದ್ದು ಮಾಡಬಹುದು, ಮಣ್ಣೇ ಕಚ್ಚಿದರೆ ಹೇಗೆ ಸಾಧಿಸುವುದು, ಹೇಗೆ ಹೋರಾಟವನ್ನು ಮಾಡುವುದು? ಚಿಂತಿಸಿ ಫಲವಿಲ್ಲ. ಇರುವುದು ಒಂದೇ ಒಂದು ಮಾರ್ಗ. ಇದ್ದಾನಲ್ಲ ಪಾರ್ಥ, ಆತನಲ್ಲಿ ಮಾತ್ರ. ಭಾನುಸುತ ರಥ ಬಿಳಿದು ಕುಂತಿ ಸುನುವಿನ ಮೊಗ ನೋಡಿ ನೀತಿ ವಿಧಾನದಲ್ಲಿ ತಾನೊರೆದ ಸರ್ವರು ಮೆಚ್ಚುವಂದದಲ್ಲಿ ಎಲೆ ಪಾರ್ಥ ನೀ ಕೇಳು ಒಲಿದನ್ನ ಮಾತ ಪಾರ್ಥ ನೀ ಕೇಳು ಒಲಿದನ್ನ ಮಾತ ಚಲದಂಕನ ಹೇ ಸೋಮಕುಲ ಕೇಂದ್ರ ಜಾತ ನೆಲದಲ್ಲಿ ಹೂಳಿ ಮಳಿದಿತು ರಥವು ನೆಲದಲ್ಲಿ ಹೂಳಿ ಮಾಡಿಸಿದು ರಥವು ಕಲಹ ಕಾಣುವರಿಯ ಅಲಸದು ಮನವು ಎಲೆ ಪಾರ್ಥ ನೀ ಕೇಳು ಒಲಿದನ್ನ ಮಾತಾ ನಿನ್ನ ಕುರಿತಾಗಿ ನಾನು, ನನ್ನ ಕುರಿತಾಗಿ ನೀನು ಬಹಳಷ್ಟು ಆಡಿದವರಿದ್ದೇವೆ. ಆದರೆ ಈರುವರೇನು ಎನ್ನುವ ಹಾಗೆ ಈರುವರು ಚೆನ್ನಾಗಿ ತಿಳಿದುಕೊಂಡವರು. ಸಾಮಾನ್ಯನಲ್ಲ ನೀನು. ಸೋಮಕುಲದಲ್ಲಿ ಹುಟ್ಟಿದಂತಹ ನೀನು, ಸೋಮವಂಶದ ಕೀರ್ತಿಯನ್ನು ಉಳಿಸಿದವ, ಬೆಳೆಸಿದವ, ಕ್ಷತ್ರಿಯ ಕುಲಪುಂಗವನಿದ್ದೀಯ. ಯುದ್ಧದ ನೀತಿ ಇರಬಹುದು,
ರಣಕ್ಷೇತ್ರದ ಧರ್ಮವಿರಬಹುದು, ಶಾಸ್ತ್ರ ಧರ್ಮವಿರಬಹುದು, ಇದೆಲ್ಲವನ್ನು ಚೆನ್ನಾಗಿ ತಿಳಿದಂತಹ ಒಬ್ಬ ಛಲದಂಗನಿರು ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯುದ್ಧವನ್ನು ತೊಡಗುವಂತಹ ಕಾಲಕ್ಕೆ ಇದಿರಾಗಿ ಬಂದಂತಹ ಪ್ರತಿಸ್ಪರ್ಧಿ ನಮಗೂ ಅವನಿಗೂ ಏನು ಸಾಮ್ಯತೆ ಉಂಟು ಎನ್ನುವುದನ್ನು ನಾವು ಕಾಣಬೇಕಂತೆ. ಅಸಮಬಲದಲ್ಲಿ ಕಾಳಗವನ್ನು ಮಾಡಿ ಗೆದ್ದ ಗೆಲುವು ಅದು ಗೆಲುವೇ ಹೇಳು ಅಲ್ಲ ತಾನೆ? ಆದ್ದರಿಂದ ನಿನ್ನೊಡನೆ ಈ ಕಾಲಕ್ಕೆ ಕಾಳಗವನ್ನು ಮಾಡುತ್ತಾ ಮಾಡುತ್ತಾ ನನ್ನ ವಿರುದ್ಧಕ್ಕೆ ಬಂದಿರುವ ಸ್ಥಿತಿಯನ್ನು ನೀನು ನೋಡಬಾರದು. ರಥದ ಚಕ್ರವು ಮಣ್ಣಿನಲ್ಲಿ ಹೂತು ಹೋಗಿದೆ. ಕಾಳಗವನ್ನು ಮುಂದುವರಿಸುವುದಕ್ಕೆ ಅಸಾಧ್ಯವಾದಂತಹ ಸ್ಥಿತಿ. ಈ ಕಾಲಕ್ಕೆ ನಿನಗೂ ನನ್ನದು ಸಮಾನ ಸ್ಕಂದತೆ ಇಲ್ಲ ನೋಡು. ಆದ್ದರಿಂದ ಒಂದು ಅವಕಾಶವನ್ನು ಯಾಚಿಸುತ್ತಾ ಇದ್ದೇನೆ. ರಥವನ್ನು ಮೇಲೆದ್ದು ಯುದ್ಧಕ್ಕೆ ತೊಡಗುವಲ್ಲಿ ನನಗೊಂದು ಅವಕಾಶವನ್ನು ಮಾಡಿ ಕಲ್ಪಿಸಿಕೊಡುವೆಯ ಪಾರ್ಥ? ಅವಕಾಶವನ್ನು ಕೊಟ್ಟಿದ್ದೇನೆ. ಹಾಗೆ ಪಾರ್ಥ, ಎಲೆ ಮರುಳಗಾಂಡೇವಿ ವೈರಿಗಳಿಗಾಪತ್ತು ಎಸಗಿದಾಗಲೇ ಕೊಲ್ಲಲೇಬೇಕೆಂಬುದರ ಸುಗಳ ಹಸನಾದ ನೀತಿ. ತೊಡು ತೊಡು ಮಹಾಸ್ತ್ರವನೆಂದು ಮುರವೀರಿ ಗರ್ಜಿಸಿದನು. ಇದೇನು ಮಾಡಿಬಿಟ್ಟೆ? ಕರ್ಣನಿಗೆ ಸಮಯಾವಕಾಶವನ್ನು ನೀಡಿದೆಯಾ? ಇದು ಸರಿಯೇ ಹೇಳು. ಅರಸನಾದವನ ಹಸನಾದ ನೀತಿ ಯಾವುದು? ವೈರಿಗೆ ಆಪತ್ತು ಎಸಗಿದಾಗಲೇ ಆತನನ್ನು ಅವಸಾನವನ್ನು ಮಾಡುವುದೇ ಅರಸನಾದವನಿಗೆ ಹಸನಾದ ನೀತಿ. ಹಾಗಿರುವಾಗ ತಡ ಮಾಡಬೇಡ, ಮಹಾಸ್ತ್ರವನ್ನು ತೊಟ್ಟು ಕರ್ಣನನ್ನು ಕೊಲ್ಲು. ಮನಸ್ಸಿದ ಬಿಟ್ಟ ನೀನು ಮಾತಿಲಿ ಬಿಟ್ಟೋಡು ಮನಸ್ಸಿದ ಬಿಟ್ಟ ನೀನು ಮಾತಿಲಿ ಬಿಟ್ಟೋಡು ಎಂದ ಮನದಲ್ಲಿ ಹಲವು ಹಂಬಲಿಸುತ್ತಲಿರ್ಬೋದು. ಕನ್ನಡೋರೈ ಧನುವೆತ್ತಲಾರೆ ಕೂರ್ಗಣೆ ತೊಡಲಾರೆನು. ಕನ್ನಡೋರೈ ನೇಣೆನಗೀಸು ಬಗೆಗಾಣದಾತನ ಮೇಲಿನ್ನು ಕಣ್ಣನಾರೈ ಮನಸ್ಸಿದ ಬಿಟ್ಟ ನೀನು ಮಾತಿಲಿ ಬಿಟ್ಟಾಡು ಕಣ್ಣನಾರೈ. ಮನಸ್ಸು ತಪ್ಪಿತಾನೆ. ಅರ್ಜುನ, ಕರ್ಣನೊಮ್ಮೆ ಚೆನ್ನಾಗಿ ನೋಡು. ಹ, ಹೂತು ಹೋಗಿರುವಂತಹ ರಥವನ್ನ ಮೇಲೆತ್ತುವ ಪ್ರಯಾಸದಲ್ಲಿದ್ದಾನೆ. ಆತನೊಮ್ಮೆ ಚೆನ್ನಾಗಿ ನೋಡು. ಹ, ಆತ ಯಾರು ಸ್ವಾಮಿ? ಆತನನ್ನ ಕಾಣುವಾಗ ನನ್ನ ಮನದಲ್ಲಿ ಪ್ರೀತಿ ಒಡಮೂಡುತ್ತಾ ಇದೆ. ಓಹೋ, ಆತನು ನನಗೆ ಅಣ್ಣನೇ, ಹ, ನನಗೆ ಭಾವನೆ, ನನಗೆ ಸೋದರನೇ. ಆತನನ್ನ ಕಾಣುವಾಗ ನಮ್ಮಣ್ಣ ಧರ್ಮಜನಿಗಿಂತ ಹೆಚ್ಚು ಅಲ್ಲ ಅಲ್ಲ ಈ ಬಣ್ಣನ ಹಾಗೆ ಕಾಣುತ್ತಲೂ ಇಲ್ಲವಲ್ಲ. ಸ್ವಾಮಿ, ಈತ ಯಾರು? ಮರೆಮಾಚದೆ ಹೇಳು. ಪಾರ್ಥ, ಈತನ ಬಗೆಗಾಗಿ ವಿಚಾರವೇ? ಎಲ ಮರುಳ ಹೌದೇಯ ನಿನಗೇನೆಂಬೆ ಏನು ಹೇಳಬೇಕು? ಮಂದಮತಿ ಸೂತ ಸುತ ನಿವವು ನಿನ್ನ ಬಾಂಧವನೇ. ಹೌದೇ? ಹಂದೆ ಕುಲಗೆಡುಕ ನೀನೇಸು ಮರುಗುವೆ. ಸಾಕು ಸಾಕು. ಹಿಂದಣರೊಳಗೆ ಕಂದನ ಭೀಮನಿಯೂ ಕೊಲ್ಲುವಾಗಲೆಸೆವ ಸಂಬಂಧದವನೆಂದನು ನೋಡಿದನೇ. ಬಿಡು ವ್ರತ ಬಂದು ತನವು ಬಳಿಕ ತನು ಬಿಡಿದು ತೊಡು ದಿವ್ಯ ಮಾರ್ಗಣವೆಂದನು. ನಿನ್ನ ಮಾತುಗಳನ್ನು ಕೇಳಿದಾಗ ಏನು ಹೇಳಬೇಕು ಎಂದು ಅರ್ಥವಾಗುತ್ತಿಲ್ಲವಯ್ಯ. ಏನಯ್ಯ ಮಾತನಾಡುತ್ತಾ ಇದ್ದಿ? ಈ ಕರ್ಣ ನಿನಗೆ ಬಂಧುವೆ? ಮತಿಗೇಡಿಯಾದಂತಹ ಸೂತನ ಮಗನಾದ ಈತ ನಿನ್ನ ಸಂಬಂಧಿ ಆಗುವುದಕ್ಕುಂಟೆ? ಛೇ, ಈತ ಕುಲಗೇಡಿ ಎಂದೆನಿಸುವುದರಲ್ಲಿ ಎರಡು ಮಾತೇ ಇಲ್ಲ. ಒಮ್ಮೆ ನೀನೇ ಆಲೋಚಿಸಿ ನೋಡು.
ನಿನ್ನ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಮೂಲ ಕಾರಣ ಯಾರು ಅಂತ ಕೇಳಿದರೆ ಅದು ಕರ್ಣನೇ ಸರಿ. ಹೆಚ್ಚು ಹಿಂದಿನ ವಿಷಯವೇನೂ ಅಲ್ಲ. ಮಗನಾದ ಅಭಿಮನ್ಯುವು ದ್ರೋಣರು ರಚಿಸಿದಂತಹ ಚಕ್ರವ್ಯೂಹದಲ್ಲಿ ಭೇದಿಸಿ ಸಿಡಿಲ ಮರಿಯಂತೆ ಗರ್ಜಿಸುತ್ತಾ ಇರುವಾಗ ಈ ಕರ್ಣನೇ ಮೋಸದಿಂದ ಹೋಗಿ ನಿನ್ನ ಮಗನ ಕರಗಳನ್ನು ಕತ್ತರಿಸಿ ಆತನನ್ನು ಕೊಂದವನಲ್ಲವೇ? ಈತನ ಬಗೆಗಾಗಿ ಕೊರಗು ಬೇಗೆ ನಿನಗೆ ಕೊಡುಮಹಾಸ್ತ್ರವನ್ನು ಮಾಧವರೇ, ಸರಿಯಾದ ಸಂದರ್ಭದಲ್ಲಿ ನನ್ನನ್ನು ಎಚ್ಚರಿಸಿದ್ದೀಯ. ನನ್ನ ಮಗನ ಮರಣಕ್ಕೆ ಕಾರಣನಾದ ಇದನ್ನು ಸುಮ್ಮನೆ ಬಿಡಲಾರೆ. ದಿವ್ಯ ಮಾರ್ಗದಿಂದ ಹೊಡೆಯುತ್ತೇನಂತೆ. ಹೀನ ಕುಲದವ ಎನ್ನುವ ಹಾಗಾಡಿ ಈ ಕಾಲಕ್ಕೆ ನೀನು ಕುಲ ಹೀನದಂತೆ ವರ್ತಿಸಿದೆ ಅಲ್ಲ. ಅಂತಿಮವನ್ನು ಒಳಪುವುದು ಈ ಕಾರಣದಲ್ಲ. ಬಾ ಹನಿದೋರಲ್ ಕರೆದು ನೃಪದಿನ್ನಾನೆ ಕುಸಿದುದು, ನೃಪದಿನ್ನಾನೆ ಕುಸಿದುದು. ಕೇಳು ಕೊಳುಗುಳ ಕಾನುವಡೆ ಕೈಕಾಲು ನಡುಗಿತು, ಕೊಳುಗುಳ ಕಾನುವಡೆ ಕೈಕಾಲು ನಡುಗಿತು. ಧೈರ್ಯ ಸಿರಿದಲಗಿ ಹೀನನಾದನು ಕೌರವೇಶ್ವರ, ಹೀನನಾದನು ಕೌರವೇಶ್ವರಗೇನು ಗತಿಯೋ. ಹರ ಮಹಾದೇವಿ ನಿರೋಧಕ್ಕೆ ಕಾದೆ ಎಂದಳಲಿದನು ಕರ್ಣ. ಶಿವ ಶಿವ ಸಮರದೋಳು, ಶಿವ ಶಿವ ಸಮರದೋಳು. ಕೈರೋದೇನಲ್ಲ ಭುವನೇಶ ಮಮತೆಯೋಳು. ಕುವರರಂದದೋಳೆಂದನು, ಕುವರರಂದದೋಳೆಂದನು. ಆಪತ್ತಿಗಾಗುವ ಎಂದು ಸಲಹಿದನು, ಕುವರರಂದದೋಳೆಂದನು. ಆಪತ್ತಿಗಾಗುವದೆಂದು ಸಲಹಿದನು. ಶಿವ ಶಿವ ಸಮರದೋಳು ಕೈದೋದೆನಲ್ಲ. ಶಿವ 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 ಶಿವ
ಇಂಥ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು ಈ ಕಾಲಕ್ಕೆ. ಸಮರದಲ್ಲಿ ಕೈ ಸೋತೇನಲ್ಲ, ಸಮರದಲ್ಲಿ ಕೈ ಸೋತೇನಲ್ಲ. ಕರ್ಣನ ಜೀವನದ ಆರಾಭ್ಯದಿಂದ ಇಲ್ಲಿಯವರೆಗೂ ಬದುಕೇ ಸಮರವಾಗಿತ್ತು. ಬದುಕಿನ ಉದ್ದಕ್ಕೂ ಸೋತು ಸೋತು ಇಲ್ಲಿಯ ತನಕ ಬಂದವ ಕರ್ಣ. ಆದರೆ ಕರ್ಣನ ಕಡೆಯ ಕಾಲಕ್ಕಾದರೆ ಒಂದು ಅರ್ಥಕಲ್ಪಿತವಾಗುತ್ತದೆ ಎನ್ನುವ ಹಾಗೆ ಭಾವಿಸಿದರೆ ಈ ಹೊತ್ತಿನಲ್ಲಿ ಇಂಥ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತಲ್ಲ, ನನ್ನ ಪಾಲಿಗೆ ಸೋಲು ಬಂತು. ಕೇವಲ ನನ್ನ ಪಾಲಿಗೆ ಸೋಲಲ್ಲ, ಒಂದರ್ಥದಲ್ಲಿ ನಮ್ಮೊಡೆಯಲಾದಂತಹ ಕೌರವನ ಪಾಲಿಗೆ ಬಂದಂತಹ ಸೋಲಿದು. ಲೋಕವೇ ನನ್ನನ್ನು ತಿರಸ್ಕಾರ ಮಾಡುವಾಗ, ನನ್ನನ್ನು ಹೀನ ಎನ್ನುವ ಹಾಗೆ ಕಾಣುತ್ತಿರುವಾಗ, ಕೌರವನೊಬ್ಬನ ಬಳಿಗೆ ಕರೆದು ನನಗೆ ಬೇಕಾದನ್ನು ಕೊಟ್ಟ, ತನ್ನ ಸ್ವಂತ ಕುವರನಂತೆ ಸಾಕಿದ, ಸಲಹಿದ, ಉಣ್ಣುವುದಕ್ಕೋ ತಿನ್ನುವುದಕ್ಕೋ ಉಡುವುದಕ್ಕೋ ಸರ್ವವನ್ನು ನೀಡಿದ, ಬದುಕಿನಲ್ಲಿ 100 ಮಂದಿ ಮಿತ್ರ ಇರುವುದಕ್ಕಿಂತ ಕೌರವನಂತಹ ಒಬ್ಬ ಮಿತ್ರನಿದ್ದರೆ ಸಾಕು. ಆದರೆ ಆದರೆ ಅಂತಹ ಕೌರವವನ್ನು ಉಳಿಸುವ ಭಾಗ್ಯ ನನ್ನ ಪಾಲಿಗೆ ಇಲ್ಲದಾಗಿ ಹೋಯಿತಲ್ಲ. ಇದೆಲ್ಲವೂ ನನ್ನ ದುರ್ವಿಧಿ, ನನ್ನ ದುರ್ವಿಧಿ. ಹಾಗೆಂದು ರಣಕ್ಷೇತ್ರಕ್ಕೆ ಮೇಲೆ ಎದ್ದು ಹೋರಾಟವನ್ನು ಮಾಡುವ ಇಲ್ಲ, ಕೈಕಾಲು ನಡುಗುತ್ತಾ ಉಂಟು, ಧೈರ್ಯ ಕುಂದಿದೆ ಈ ಕಾಲಕ್ಕೆ. ಕಣ್ಣೆತ್ತಿ ನೋಡಿದರೆ ಪಾರ್ಥನ ರಥಗ್ರಹದಲ್ಲಿ ಇದ್ದಾನಲ್ಲ ಶ್ರೀಕೃಷ್ಣ. ಸಂಧಾನಕ್ಕೆ ಬಂದಂತಹ ಕಾಲದಲ್ಲಿ ನನ್ನ ಜನ್ಮ ರಹಸ್ಯವನ್ನು ಹೇಳಿದವ ಶ್ರೀಕೃಷ್ಣ. ಅದನ್ನು ಕೇಳಿ ಬಹಳಷ್ಟು ಹರ್ಷಿತನಾಗಿದ್ದ ಒಂದು ಕಾಲಕ್ಕೆ. ಪಾಂಡವರ ಅಣ್ಣನೇನು ಎನ್ನುವ ಹಾಗೆ ಆಡಿದಂತಹ ವೇಳೆಯಲ್ಲಿ ಯಾಕಾದರೆ ಈ ಭೂಮಿಯ ಇಬ್ಬಾಗವಾಗಿ ನನ್ನನ್ನು ನುಂಗಬಾರದಿತ್ತೆ ಎನ್ನುವ ಹಾಗೂ ಯೋಚಿಸಿದವ ನಾನು. ನನ್ನನ್ನು ಹಾಡಿದ, ಹೊಗಳಿದ, ಕೊಂಡಾಡಿದ ಶ್ರೀಕೃಷ್ಣ. ಆದರೆ ಈ ಕಾಲಕ್ಕೆ ನೋಡಿದರೆ ಯಾವ ನಾಲಿಗೆಯಲ್ಲಿ ನನ್ನನ್ನು ಹೊಗಳಿದೆನೋ ಅದೇ ನಾಲಿಗೆಯಲ್ಲಿ ಕರ್ಣನೊಬ್ಬ ಕುಲಗೆಡುಕ ಎನ್ನುವ ಹಾಗೆ ಆತನೇ ಆಡುತ್ತಿದ್ದಾನಲ್ಲ ಪಾರ್ಥನಲ್ಲಿ. ಹಾಗಾದರೆ ನನ್ನ ಜನ್ಮದ ರಹಸ್ಯವನ್ನು ಹೇಳಿದ್ದು ಕರ್ಣ ಬದುಕಬೇಕು ಅಂತಲ್ಲ, ಗೌರವ ಸಾಯಬೇಕು ಅಂತ ತಾನೆ. ಎಷ್ಟೋ ಮಂದಿಗಳನ್ನು ಕಳೆದುಕೊಳ್ಳುವಂತಹ ಕಾಲಕ್ಕೂ ಕೌರವ ದುಃಖಿತನಾದವನಲ್ಲ. ಯಾಕೆ? ಕರ್ಣನಿದ್ದಾರೆ, ಕರ್ಣ ಬೇಕಾದುದನ್ನು ಸಾಧಿಸಿ ಕೊಡ್ತಾನೆ ಎನ್ನುವಂತಹ ನಂಬುಗೆಯನ್ನು ನನ್ನ ಮೇಲೆ ಇಟ್ಟಿದ್ದ. ಆದರೆ ನನ್ನ ದುರ್ವಿಧಿ ಯಾವುದನ್ನು ಸಾಧಿಸುವುದಕ್ಕೆ ಅಸಾಧ್ಯವಾಗಿ ಹೋಯ್ತಲ್ಲ, ಅಸಾಧ್ಯವಾಗಿ ಹೋಯ್ತಲ್ಲ. ಹೌದು, ಆಗಲೇ ಬೇಕು ನನಗೆ ಮಾನವತಿಯಾದಂತಹ ಹೆಣ್ಣಿನ ಶೀಲವನ್ನು ಅಪಹರಿಸುವ ಸಂದರ್ಭದಲ್ಲಿ ಇದೇ ಕರವನ್ನು ತಟ್ಟಿ ಅಪಹಾಸ್ಯ ಮಾಡಿದವನಲ್ವೇ ನಾನು. ಇನ್ನೀ ಕರಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗದೆ ಉಳಿದಿದೆ. ವೀರ ಅಭಿಮನ್ಯುವನ್ನು ಹಿಂದಿನಿಂದ ಆತನ ಧನುಸ್ಸನ್ನೇ ಕತ್ತರಿಸಿದವ ನಾನು. ನನ್ನ ಕರಗಳಲ್ಲಿ ಆಯುಧ ಉಳಿದೀತೆ ಅಥವಾ ನನ್ನ ಪ್ರಯೋಜನಕ್ಕೆ ಬಂದೀತೆ? ಇಲ್ಲ, ಮಾಡಿದೆಲ್ಲ ಕರ್ಮವನ್ನು ಉಣ್ಣುವಂತಹ ಸಂದರ್ಭವಿದು. ಆಲೋಚಿಸುತ್ತಿರುವಾಗ ಹಿಂದೆ ನಡೆದಂತಹ ಘಟನೆ ಎಲ್ಲವೂ ಈ ಕಾಲಕ್ಕೆ ಅರಿವಾಗುತ್ತಾ ಉಂಟು. ಯಾಕೆ ಈ ರೀತಿಯಾಗಿ? ಹಾಗಾದರೆ ನಾನು ಯಾರು? ಸತ್ಯ, ದಂಭೋದ್ಭವನೇ ನಾನು. ಈ ಹಿಂದೆ ಸೂರ್ಯನಿಂದ ಪ್ರದತ್ತವಾಗಿರುವಂತಹ ಸಹಸ್ರ ಕವಚವನ್ನು ಧರಿಸಿಕೊಂಡವನು. ಪೂರ್ವಶ ನಿಮಿತ್ತವಾಗಿ ನಾರಾಯಣನಿಗೂ ನನಗೂ ಕಾಳಗವೇ ಏರ್ಪಟ್ಟಿತು. 999 ಕವಚಗಳೇ ಕತ್ತರಿಸಲ್ಪಟ್ಟವು. ಇನ್ನು ಉಳಿದದ್ದು ಒಂದೇ ಒಂದು ಕವಚ. ಭೀತನಾದಂತಹ ನಾನೇ ಹೋಗಿ ಶರಣಾದೆ. ಆ ಕಾಲಕ್ಕೆ ಅವರೇ ಆಡಿದವರು. ಮುಂದೊಂದು ಕಾಲದಲ್ಲಿ ನನಗೆ ಬೇಕಾದ ಮುಕ್ತಿಯನ್ನು ನಾನು ಕರುಣಿಸ್ತೇನೆ ಎನ್ನುವ ಹಾಗೆ ಆಡಿದವರು. ಹಾಗಾದರೆ ನಾರಾಯಣರು ಮಧ್ಯಾಹ್ನವಲ್ಲ, ಕೃಷ್ಣಾರ್ಜುನರೇ ತಾನೆ. ಹೌದಲ್ಲ? ಹಾಗಾದರೆ ಯಾಕೆ ಚಿಂತೆ? ಪರಶುಧರನು ನನ್ನಿಂದ ಬೇಕಾದದನ್ನು ಪಡೆದಾಯಿತು, ಚಕ್ರಧರನು ನನ್ನಿಂದ ಬೇಕಾದದನ್ನು ಪಡೆದಾಯಿತು, ಮಾತೆಯು ನನ್ನಿಂದ ಬೇಕಾದದನ್ನು ಪಡೆದಾಯಿತು. ಹಾಗಾದರೆ ಇನ್ನು ನನ್ನನ್ನು ಕಾಣಬೇಕಾದವ ಒಬ್ಬನೇ, ಶ್ರೀಕಾಂತನಲ್ವೇ? ಆತನ ನಾಮಸ್ಮರಣೆ ಮಾಡುತ್ತಾ ಇಲ್ಲಿ ಕಪಟ ವೇಷದಿಂದ ಸೂರ್ಯ ಸುತ್ತನ ಕೂಡಿಂದ ತ್ಯಾಗದೊಳಗೆ ನಿನ್ನಲಿ ಒಂದು ಗಾಣೆವೆನು ನಾವೈ ತಂದೆ ವಿಲ್ಲಿಗೆ ಅಪೇಕ್ಷೆಯ ಇಂದು ಪೂರೈ
ವಿಪ್ರೋತ್ತಮರೇ, ಮಹಾದಾನಿಯಂತೆ, ದಾನ ಕೊಡುವವನಂತೆ ನಿನ್ನ ಬಗ್ಗೆ ಬಹಳ ಕೇಳಿದವನಿದ್ದೇನೆ. ಏನಿದು ಸ್ವಾಮಿ? ಕರ್ಣ, ಏನಾದರೂ ದಾನ ಕೊಡಯ್ಯ. ರಣಕ್ಷೇತ್ರಕ್ಕೆ ಬಂದವರೇ ನೀವು, ಮಾತ್ರವಲ್ಲ ದಾನ ಏನು ಸ್ವಾಮಿ? ರಣಕ್ಷೇತ್ರವನ್ನು ಕೊಡುವುದಕ್ಕೆ ಈ ಕಾಲದಲ್ಲಿ ನನ್ನಲ್ಲೇನಿದೆ? ಕರ್ಣ, ನನ್ನ 6 ಮಂದಿ ಮಕ್ಕಳಲ್ಲಿ ಕೊನೆಯವಳ ಮದುವೆ, ಅದಕ್ಕೆ ನನಗೆ ಏನಾದರೂ ದಾನ ಕೊಡಯ್ಯ. ಛೆ, ಸ್ವಾಮಿ, ಕರ್ಣನ ಕೊನೆಯ ಕಾಲಕ್ಕಾದರೂ ಆತನಲ್ಲಿ ಕೊಡುವುದಕ್ಕೆ ಏನೂ ಇಲ್ಲ, ಏನೂ ಆಗಲಿಲ್ಲ ಎನ್ನುವುದನ್ನು ಹೇಳಿಸುವುದಕ್ಕಾಗಿ ಬಂದಿರೇ ಇಲ್ಲಿಯ ತನಕ. ಏನಿದು ವಿಪ್ರರೇ? ಕರ್ಣ, ಕೊಡುವುದಕ್ಕೆ ಏನಿಲ್ಲ ಏನಿಲ್ಲ ಅಂತ ಏನಿದೆ ಸ್ವಾಮಿ? ನಿನಗೆ ಮನಸ್ಸಿಲ್ಲ ಅಂತ ಹೇಳು. ನಿನಗೆ ಮನಸ್ಸಿದ್ದರೆ ನಿನ್ನ ಕಿವಿಯಲ್ಲಿ ಕಾಣುವಂತಹ ಕುಂಡಲವನ್ನು ಕೊಡಬಾರದು. ವಿಪ್ರನಲ್ಲಿತ ಸಾಕ್ಷಾತ್ ಸುಪ್ರಸನ್ನನೆಂದು ತಿಳಿದು, ವಿಪ್ರನಲ್ಲಿತ ಸಾಕ್ಷಾತ್ ಸುಪ್ರಸನ್ನನೆಂದು ತಿಳಿದು, ಕ್ಷಿಪ್ರದಿಂದ ಕುಂಡಲಗಳ ಸುಪ್ರತಾಪನು ಕಡಲು ಧಾರೆಯ ಪ್ರವಾಹಿಸದಿದ್ದರದು, ತಾನ ಪ್ರಯೋಜನ ಒಪ್ಪುದೆಂದನು. ಏನು ಹೇಳಿದಿರಿ ಕರ್ಣಕುಂಡ? ಹಾಗಾದರೆ ನೀವು ವಿಪ್ರರಲ್ಲ. ಅರ್ಥವಾಯಿತು. ಸುಪ್ರಸನ್ನ ಮೂರ್ತಿಯಾದಂತಹ ಕೇಶವನೇ ನೀವು ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸ್ವಾಮಿ, ಕರ್ಣ ಕುಂಡಲಗಳು ಕೇಳುತ್ತಾ ಇದ್ದೀರಿ. ನಿಮ್ಮಿಂದಲೇ ಪಡೆದವ ನಾನು, ಇನ್ನು ನಿಮಗೇ ಕೊಡುವುದಿಲ್ಲ ಎನ್ನುವ ಹಾಗಾಡುವವರೇ? ಖಂಡಿತವಾಗಿ ಇಲ್ಲ. ಎತ್ತಿದಂತಹ ಕತ್ತಿಯಿಂದ ಕರ್ಣ ಕುಂಡಲಗಳನ್ನೇ ಕಿತ್ತು ಇದು ಕರ್ಣ, ಏನಿದು? ನೀನೊಬ್ಬ ಮಹಾಜ್ಞಾನಿ ಅಂತ ನಾನು ತಿಳಿದವ. ಏನಾಯಿತು ಸ್ವಾಮಿ? ಕರ್ಣ ಕುಂಡಲವನ್ನು ಕೇಳಿದಾಕ್ಷಣ ಹಾಗೇ ಕೊಡುವುದ? ನೀರನ್ನು ಎರೆದು ಧಾರಾಪೂರ್ವಕವಾಗಿ ಕೊಡಬೇಕಲ್ಲ? ನಿನಗದು ಗೊತ್ತಿಲ್ಲವೇ? ಇಲ್ಲಿ ತುರಗಗಳಿಗೆ ಕುಡಿಯುವುದಕ್ಕೆ ನೀರಿಲ್ಲ ಸ್ವಾಮಿ. ಹಾಗಿರುವಾಗ ಈ ಕರ್ಣನಿಗೆ ಇಲ್ಲಿಂದ ಹೇಳಿ ಯಾವ ರೀತಿ ದಾರಿ ಎರೆಯುವುದು ನೀವೇ ಆಡಬಹುದು. ಕರ್ಣ, ನೋಡು, ನಿನ್ನ ಹೃದಯವನ್ನು ನೋಡುತ್ತಿರುವಾಗ ಅಲ್ಲಿ ಕಾಣುವಂತಹ ಅಮೃತ ಕಲಶ ಇದೆ, ಅದರಿಂದ ಧಾರೆಯನ್ನು ಎರೆದು ಕೊಡಬಾರದೆ. ನನ್ನ ಜನ್ಮವೇ ಪಾವನವಾಯಿತು. ಲೋಕದವರೆಲ್ಲ ಆಡಿಕೊಂಡದ್ದು ಏನು? ಕರ್ಣನ ಮನಸ್ಸಲ್ಲಿರುವುದು ಮಾತ್ಸರ್ಯ, ಕೇವಲ ದ್ವೇಷ ಎನ್ನುವ ಹಾಗೆ. ಆದರೆ ಭಗವಂತನಾದಂತಹ ನೀವೇ ಬಂದು ಆಡುತ್ತಿರುವುದು ಏನು? ಕರ್ಣನ ಮನಸ್ಸಿನಲ್ಲಿರುವುದು ಅಮೃತ ಎನ್ನುವ ಹಾಗೆ. ಸಂತೋಷ ಸ್ವಾಮಿ. ಇದೋ ಕರ್ಣ ಕುಂಡಲಗಳನ್ನು ಕೆತ್ತು ತೆಗೆದಿದ್ದೇನೆ. ದಾರ ಎರೆದು ನೀಡುತ್ತಾ ಇದ್ದೇನೆ. ನಾನು ಯಾರು ಎಂಬುದನ್ನು ಅರ್ಜುನನ ರಥದಲ್ಲಿ ನೋಡು. ಎಂಥ ರೂಪವನ್ನು ನಾನು ಕಾಣುತ್ತಾ ಇದ್ದೇನೆ. ನನ್ನ ಜನ್ಮವೇ ಪಾವನವಾಯಿತು, ಮಾಂಸಾಕ್ಷಿಗಳೇ ಪಾವನವಾಯಿತು. ದಿವ್ಯ ಮನೋಹರ ಮಂಗಳ ಸ್ವರೂಪನಾದಂತಹ ಶ್ರೀಕೃಷ್ಣನ ಪೂರ್ಣ ಸ್ವರೂಪವನ್ನು ಈ ಕಣ್ಣಿನಲ್ಲಿ ನಾನು ಕಾಣುತ್ತಾ ಇದ್ದೇನೆ. ಕೋಟಿ ಲಾವಣ್ಯದಿಂದೊಬ್ಬ ಕೋಮಲಾಂಗ ನಿಭಾಂಗನ ಈ ಸ್ವರೂಪವನ್ನು ಕಂಡ ಬಳಿಕ ಇನ್ನು ಏನನ್ನು ಅಪೇಕ್ಷಿಸಲಿ ಬದುಕಿನಲ್ಲಿ? ಕರ್ಣನ ಜೀವನ ಇಲ್ಲಿಗೆ ಪಾವನವಾಯಿತು. ಜಯ 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 ಜಯ. ಕರ್ಣನು ಮೋಹ ಪರವಶನಾಗಿದ್ದಾನೆ. ತಡ ಮಾಡುವುದು ತರವಲ್ಲ. ಪಾರ್ವತಿ ದತ್ತವಾದ ಅಂಜನಾಸ್ತ್ರವನ್ನು ಪ್ರಯೋಗಿಸಿ ಕರ್ಣಾವಸಾನ ಮಾಡಯ್ಯ. ಸ್ವಾಮಿ ಸೇವೆಗಾಗಿ ಸಮಸ್ತವನ್ನು ಸಮರ್ಪಿಸಿದ. ಧರೆ ಬೆರಗಾಗುವಂತೆ ಪರಾಕ್ರಮವನ್ನು ಪ್ರಕಟಿಸಿದ ಈ ಕರ್ಣನ ಸಾಹಸ ಸಾಧನೆ ಎನ್ನುವುದು ಚಿರಸ್ಥಾಯಿ ಆಗಲಿ. ಸಕಲ ಲೋಕಕ್ಕೆ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ.
ಚೆನ್ನಾಗಿ ಪ್ರಸ್ತುತಗೊಂಡಿದೆ ಕರ್ಣ ಪರ್ವ.